ಕರ್ನಾಟಕ ಅರ್ಪಿಸುವಂತ ಎಂಎಲ್ಎ ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವಿರುವಂತ ವಿಧಾನಸಭಾ ಕ್ಷೇತ್ರ ರಾಯಚೂರು ಜಿಲ್ಲೆಯ ದೇವದುರ್ಗ ವಿಧಾನಸಭಾ ಕ್ಷೇತ್ರ. ಜೆಡಿಎಸ್ ನ ಕರೆಮ್ಮ ನಾಯಕ್ ಇಲ್ಲಿಯ ಶಾಸಕಿ. ದೇವದುರ್ಗದ ಮತದಾರರಿಗೆ ಇರುವಂತಹ ನಿರೀಕ್ಷೆ ಏನು, ಹಾಗೆ ಶಾಸಕರ ಸಂಕಲ್ಪ ಏನು? ಡಾಕ್ಟರ್ದೊಂದು ಸಮಸ್ಯೆ ಐತ್ರಿ. ಯಾರು ಬಂದು ಸಿಗ್ತಾರೆ, ಒಂದು ಮಕ್ಕಳು ಮೊದಲು ಮಾಡಿ ಸಿಗ್ತಾರೆ ಶಾಸಕರು. ಒಂದೊಂದು ಸ್ಕೂಲಲ್ಲಿ ಟೀಚರ್ಸ್ಗಳು ಸರಿ ಇಲ್ಲ. ಶಿವನಗೌಡ ನಾಯಕ ಹಿಂದೇನು ಶಾಸಕರು ಇದ್ರಲ್ಲ, ಅವಾಗ ಶಾಸಕರು ದಬ್ಬಾಳಿಕೆ ಜಾಸ್ತಿ ಇತ್ತು. ನಮಗೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಎಜುಕೇಶನ್ ಸರ್. ಹೇಗಿದೆ ದೇವದುರ್ಗ? ನನಗೊಂದು ಹೊರಗಂತ್ರ ಇದ್ದೇ ಇರ್ತದ. ನಾನು ಅನ್ಕೊಂಡದ್ದು, ಜನರಿಗೆ ಮಾತು ಕೊಟ್ಟದ್ದು ಸಾಕಷ್ಟು. ಶಾಸಕರಾಗಕ್ಕೆ ಏನ್ ಬೇಕು? ಜನ ಬೇಕೋ, ಗುಣ ಬೇಕೋ, ಹಣ ಬೇಕೋ? ಈ ದೇವದುರ್ಗ ಇತಿಹಾಸದಲ್ಲಿ ಯಾರು ತಗೊಂಡಿಲ್ಲ. 35,000 ಲೀಡ್ನಲ್ಲಿ ನನ್ನ ಗೆಲ್ಲಿಸಿದ್ರು. 70 ಎಕರೆ ಇದ್ರು, ಒಪ್ಪತ್ತು ಅನ್ನ ಇರ್ಲಿಲ್ಲ. ಇಲ್ಲಿ ದೇವೇಗೌಡರು ನೀರ್ ಕೊಟ್ರು. ಬರದ ನಾಡಿಗೆ ನೀರು ಕೊಟ್ಟಂತ ದೇವ್ರವರು, ಭಗೀರಥರವರು. ಬಿಜೆಪಿ ಜೆಡಿಎಸ್ ಮೈತ್ರಿ ಆಗೋಯ್ತು. ಸಾಕಷ್ಟು ಕ್ಷೇತ್ರಗಳಲ್ಲಿ ಗೊಂದಲ, ದೇವದುರ್ಗ ಕೂಡ ಸೇರಿದಂಗೆ. ನನಗೆ ಮುಂದುವರಿಸ್ತೀನಿ ಅನ್ನೋಂಥದ್ದು ಅವ್ರು ಮಾತು ಕೊಟ್ಟಾರ. ಆಲ್ರೆಡಿ ದೇವೇಗೌಡರು ಕರೆಮ್ಮ ನಾಯಕ್ ಅವರಿಗೆ 28ಕ್ಕೂ ನಿಮ್ಗೆ ಟಿಕೆಟ್ ಅಂತ ಮಾತು ಕೊಟ್ಟಿದ್ದಾರೆ. 100%. 3 ವರ್ಷಕ್ಕಿಂತ ಮುಂಚೆನೆ ಶಸ್ತ್ರಾಭ್ಯಾಸ, ಯುದ್ಧಕ್ಕೆ. ಸನ್ಮಾನ್ಯ ಕುಮಾರಣ್ಣವ್ರು ಮುಖ್ಯಮಂತ್ರಿ ಆಗ್ಬೇಕು. ನಿಮ್ಮ ಕನಸಿನ ದೇವದುರ್ಗ ಏನಾಗಬೇಕು? ಈ ಸರ್ಕಾರದಲ್ಲಿ ನಮ್ಗೆ ಆ ಕನಸುಗಳು ಈಡೇರ್ತವನ್ನಂಥದ್ದಂತೂ ನಂಬಿಕೆ ಇಲ್ಲ. ಈಗ ಏನದ ಅಂದ್ರೆ ಒಂದು ಕೈಗಾರಿಕೆ ದೊಡ್ಡದೊಂದು ಹಾಕಿದ್ರೆ ಇಲ್ಲಿ ಬಡ ಮಕ್ಕಳಿಗೆ ಒಂದು ಒಳ್ಳೇದಾಗ್ತದೆ. ಒಂದು 25 ಕಿಲೋಮೀಟರ್ ಒಳಗಡೆ 2 ಟೋಲ್ ಮಾಡಿದೆ ಸರ್ಕಾರ. ಒಂದು 50% ಅಭಿವೃದ್ಧಿ ಆಗಿದೆ, ಇನ್ನು 50% ಕೆಲಸಗಳಾಗಬೇಕು. 33 ಪಂಚಾಯತಿಯಲ್ಲಿ ಒಂದು ದೊಡ್ಡ ಹಗರಣ ನಡೆದೋಯ್ತು ಸರ್. 2028 ಚುನಾವಣೆಗೆ ಮತ್ತೆ ಇವ್ರು ಕೊಟ್ಟಿದ್ರೆ ಇವರೇ ಎಮ್.ಎಲ್.ಎ ಸರ್, ನಮ್ಮ ತಾಲೂಕು ಎಮ್.ಎಲ್.ಎ. ನಿಮ್ಗೆ ಬಹುಮತವನ್ನ ಕೊಟ್ಟು ಗೆಲ್ಲಿಸಿದಂತ ದೇವದುರ್ಗದ ಮತದಾರರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ಮನೆಮಗಳು ಯಾವತ್ತು ನಿಮ್ಮ ಮನೆಮಗಳಾಗಿರ್ತೀನಿ ಹೊರತಾಗಿ ಬೇರೆ ಯಾವುದೇ ಒಂದು ಬದಲಾವಣೆ ಆಗೋದಿಲ್ಲ. ದೇವದುರ್ಗ ರಾಯಚೂರು ಜಿಲ್ಲೆಯ ಒಂದು ವಿಧಾನಸಭಾ ಕ್ಷೇತ್ರ. ಕೃಷ್ಣಾ ನದಿಯ ತಟದಲ್ಲಿ ಹಾಗೂ ನಾರಾಯಣಪುರ ಜಲಾಶಯಕ್ಕೆ ಸಮೀಪದಲ್ಲೇ ಇರುವ ತಾಲೂಕು. ಕಾಂಗ್ರೆಸ್ ಜೆಡಿಎಸ್ ನಡುವೆ ಸದಾ ಪೈಪೋಟಿ ಇರುತ್ತಿದ್ದ ದೇವದುರ್ಗ ಕ್ಷೇತ್ರದಲ್ಲಿ 2018ರಲ್ಲಿ ಮೊದಲ ಬಾರಿಗೆ ಕಮಲ ಅರಳಿತ್ತು. ಮೊದಲ 2 ದಶಕಗಳಲ್ಲಿ ದೇವದುರ್ಗ ಸಾಮಾನ್ಯ ವರ್ಗಗಳಿಗೆ ಅವಕಾಶ ನೀಡುವ ಕ್ಷೇತ್ರವಾಗಿತ್ತು. ನಂತರದಲ್ಲಿ ಎಸ್ಸಿ ಮೀಸಲು ಕ್ಷೇತ್ರವಾಯಿತು. ಇದೀಗ ಕಳೆದ 4 ಚುನಾವಣೆಗಳಿಂದ ಎಸ್ಟಿ ಮೀಸಲು ಕ್ಷೇತ್ರವಾಗಿದೆ. ಇದುವರೆಗೂ 15 ಶಾಸಕರು ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ. ಈ ಪೈಕಿ ಕಾಂಗ್ರೆಸ್ 7 ಬಾರಿ, ಜೆಡಿಎಸ್ 3 ಬಾರಿ ಹಾಗೂ ಹಳೆ ಕಾಂಗ್ರೆಸ್, ಸ್ವತಂತ್ರ ಜನತಾ ಪಕ್ಷ ಮತ್ತು ಜನತಾದಳದ ಅಭ್ಯರ್ಥಿಗಳು ತಲಾ ಒಮ್ಮೆ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ. 1957ರಲ್ಲಿ ನಡೆದ ಮೊದಲ ಚುನಾವಣೆಯಲ್ಲಿ ಶಿವಣ್ಣ ಇಲ್ಲಿನ ಮೊದಲ ಶಾಸಕರಾದರು. ಸಾಮಾಜಿಕ ಕಾರ್ಯಕರ್ತೆ ಪಿಟಿ ಲಲಿತಾ ನಾಯಕ್, ಮಾಜಿ ಸಚಿವ ಆಲ್ಕೋಡ್ ಹನುಮಂತಪ್ಪ ಇದೇ ಕ್ಷೇತ್ರದಿಂದ ಆರಿಸಿ ಬಂದವರು. ಕಾಂಗ್ರೆಸ್ನಿಂದ 4 ಬಾರಿ ಸಂಸದರಾಗಿದ್ದ ವೆಂಕಟೇಶ್ ನಾಯಕ್ ಕೂಡ ದೇವದುರ್ಗದಿಂದ ಶಾಸಕರಾಗಿದ್ದರು. ವೆಂಕಟೇಶ್ ನಾಯಕ್ ಅವರ ಅಕಾಲಿಕ ನಿಧನ ನಂತರ ನಡೆದ ಉಪಚುನಾವಣೆ ಮತ್ತು 2018ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿಯಿಂದ ಶಿವನಗೌಡ ನಾಯಕ್ ಗೆದ್ದು ಸಚಿವರು ಆಗಿದ್ದರು. ಆದರೆ ಸದಾ ಜನರೊಂದಿಗೆ ಇದ್ದು ಜನಾನುರಾಗಿಯಾಗಿರುವಂತಹ ಕರೆಮ್ಮ ಜಿ ನಾಯಕ್ ಅವರನ್ನ 2023ರ ಚುನಾವಣೆಯಲ್ಲಿ ದೇವದುರ್ಗದ ಜನ ಲಕ್ಷದವರೆಗೂ ಮತ ನೀಡಿ 35,000ಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲ್ಲಿಸಿದ್ದಾರೆ. ರಾಯಚೂರು ಭಾಗದಲ್ಲಿ ಜೆಡಿಎಸ್ನ ಅಧಿನಾಯಕಿ ಆಗಿರುವ ಕರೆಮ್ಮ ನಾಯಕ್ ಅವರ ಕನಸಿನ ದೇವದುರ್ಗ ಹೇಗಿದೆ? ಕ್ಷೇತ್ರದ ಮತದಾರರ ನಿರೀಕ್ಷೆ ಏನು ಅನ್ನೋದನ್ನ ನೋಡೋಣ ಎಂಎಲ್ಎ ರಿಪೋರ್ಟ್ ಕಾರ್ಡ್ನ ಈ ಎಪಿಸೋಡ್ನಲ್ಲಿ. ನಮಸ್ಕಾರ ವೀಕ್ಷಕರೇ, ಕನಕ್ ಕರ್ನಾಟಕ ಅರ್ಪಿಸುವಂತ ಎಂಎಲ್ಎ ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಇರುವಂತಹ ಕ್ಷೇತ್ರ ರಾಯಚೂರು ಜಿಲ್ಲೆಯ ದೇವದುರ್ಗ ವಿಧಾನಸಭಾ ಕ್ಷೇತ್ರ. ತುಂಬಾನೇ ವಿಶಿಷ್ಟಗಳನ್ನ ಹೊಂದಿರುವಂತ ಕ್ಷೇತ್ರ. ನೀರಾವರಿಗಾಗಿ ಹೋರಾಟ ಮಾಡಿದಂತ ದೇವೇಗೌಡರಿಗೆ ಇತ್ತೀಚೆಗಷ್ಟೇ ಪುತ್ಥಳಿಯನ್ನ ನಿರ್ಮಿಸಿರುವಂತ ಕ್ಷೇತ್ರ. ಜೆಡಿಎಸ್ ನ ಶಾಸಕಿ ಕರೆಮ್ಮ ನಾಯಕ್ ಅವರ ಜೊತೆ ಇವತ್ತಿನ ಎಂಎಲ್ಎ ರಿಪೋರ್ಟ್ ಕಾರ್ಡ್. ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಕನಕ್ ಕರ್ನಾಟಕಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದೆ ದೇವದುರ್ಗ, ಎಸ್ಪೆಷಲಿ ಕಳೆದ 2 ವರ್ಷದಿಂದ ಹೆಂಗಿದೆ? ದೇವದುರ್ಗ ನಿಜವಾಗ್ಲೂ ದೇವರಗಳ ನಾಡು ಅಂತ ಕರಿತೀವಿ ನಾವು ದೇವದುರ್ಗನ. ಇದರಿಂದ ಒಂದು ದೊಡ್ಡ ಸತ್ಯನೇ ಅಡಗಿದೆ. ದೇವದುರ್ಗ ಭಾಳ ಅದ್ಭುತವಾಗಿ ಒಳ್ಳೆ ಮನಸ್ಸಿರ್ತಕ್ಕಂಥ ಒಂದು ಜನ ಇರೋದ್ರಿಂದ ದೇವದುರ್ಗ ಒಳ್ಳೆಯ ವಿಚಾರ ಹೊಂದಿರೋಂಥ ಒಂದು ದೇವದುರ್ಗ ನಮ್ಮದು. ಆದರೆ
ಒಂದು ಈಗ ನನಗೇನು ಅಭಿವೃದ್ಧಿ ವಿಚಾರದಲ್ಲಿ ಈಗ ಮಟ್ಟಿಗೆ ನಾನು ಏನು ಜಾತ್ಯತೀತ ಜನತಾದಳದ ಪಕ್ಷದಿಂದ ನನ್ನ ದೇವದುರ್ಗ ಕ್ಷೇತ್ರದ ಎಲ್ಲ ಬುದ್ಧಿವಂತ ಮತದಾರರು ನನಗೆ ಆಶೀರ್ವಾದ ಮಾಡ್ಯಾರ. ಅವ್ರನ್ನ ನಂಬ್ಕೊಂಡು ದಿನನಿತ್ಯ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಹಾಗಾಗಿ ಎಲ್ಲರೂ ಚೆನ್ನಾಗಿದ್ದೀವಿ ನಾವು. ಹೌದು, JDS ಕರೆಮನೆ ಅವರಿಗೆ ಅತಿ ದೊಡ್ಡ ಶಕ್ತಿ ನಿಜ ಇಲ್ಲ ಅಂತ ಹೇಳಲ್ಲ. ಅರೆ ಇಂಡಿಪೆಂಡೆಂಟ್ ಆಗಿ 25,000 ಮೇಲೆ ಓಟ್ ತಗೊಂಡವ್ರು ನೀವು. ಅಂದರೆ ವೈಯಕ್ತಿಕವಾಗಿ ನಿಮ್ಮ ವರ್ಚಸ್ಸು ಕ್ಷೇತ್ರದಲ್ಲಿ ಜೋರಾಗಿದೆ. ಅದು ಚುನಾವಣೆಯಿಂದ ಚುನಾವಣೆಗೆ ಹೆಚ್ಚಾಗ್ತಾ ಇದೆ. ಏನಂತೀರ ಕ್ಷೇತ್ರದ ಮತದಾರರ ಬಗ್ಗೆ? ಇಲ್ಲ, ನಾನಂಗ ವೈಯಕ್ತಿಕವಾಗಿ ನನ್ನ ವರ್ಚಸ್ಸಿಂದನೇ ಇಲ್ಲಿ ಅಂತ ನಾನು ಅನ್ಕೊಂಡಿಲ್ಲ. ಆದರೆ ಜನರ ಪ್ರೀತಿನೇ ಆ ರೀತಿ ಅದ ನನ್ನ ಮೇಲೆ. ಜನ ಒಂದು ನನ್ನ ನೋಡಿದರೆ ಮನೆ ಮಗಳ ಥರ ನನ್ನ ಪ್ರೀತಿಸ್ತಾರೆ. ಅವರು ನಾನೇನು ತೀರ್ಮಾನ ತಗೊಂತೀನಿ ಆ ತೀರ್ಮಾನದ ಜೊತೆ ಅವರು ಕೂಡ ಹೆಜ್ಜೆ ಹಾಕ್ತಾರೆ. ಹಂಗಾಗಿ ಇವತ್ತು ನನಗೆ ಏನು 2017ರಲ್ಲಿ ಏನು ಉಪಚುನಾವಣೆ ಆಯಿತು, ಅಲ್ಲಿಂದ ಸನ್ಮಾನ್ಯ ದೇವೇಗೌಡರು ಗುರುತಿಸಿ ನನಗೇನು ಟಿಕೆಟ್ ನೀಡಿದರು, ಅಲ್ಲಿಂದ ಇಲ್ಲಿವರೆಗೆ ನಾನೇನು ತೀರ್ಮಾನ ತಗೊಂತೀನಿ ಆ ತೀರ್ಮಾನನ ನನ್ನ ದೇವದುರ್ಗದ ನನ್ನ ಪಕ್ಷದ ಮುಖಂಡರು, ನನ್ನ ಸಹಪಾಠಿಗಳು, ನನ್ನ ದೇವದುರ್ಗದ ಎಲ್ಲ ಗುರು ಹಿರಿಯರು, ಎಲ್ಲ ಬುದ್ಧಿಜೀವಿಗಳು, ಮಹಿಳೆಯರು, ಯುವಕರು ಎಲ್ಲರೂ ಅದನ್ನು ಪ್ರೋತ್ಸಾಹಿಸ್ಕೊಂಡು ಬಂದು ಅವರು ನನ್ನ ಜೊತೆಯಲ್ಲೇ ಅದಾರ. ಅದೇ ಒಂದು ಅವ್ರ ವರ್ಚಸ್ಸೇ ನನ್ನ ವರ್ಚಸ್ಸು. ಆದರೆ ನನ್ನ ವರ್ಚಸ್ಸು ಅಂತ ನಾನು ಯಾವತ್ತೂ ಹೇಳೋದಿಲ್ಲ ಸರ್. ಅದು ನಿಮ್ಮ ಸರಳತೆ. ಎಸ್ ಮೇಡಮ್, ಶಾಸಕರಾಗದ್ ಕಷ್ಟನಾ ಶಾಸಕರಾಗಿ ಕೆಲಸ ಮಾಡೋದು ಕಷ್ಟನಾ? ಶಾಸಕರಾಗಿ ಕೆಲಸ ಮಾಡೋದು ಕಷ್ಟ ಇದೆ. ಎಸ್, ನೀವು ಏನು ಆಲ್ಮೋಸ್ಟ್ ಒಂದು 400 ಓಟ್ ಕಡಿಮೆ 1 ಲಕ್ಷಕ್ಕೆ. ಆದ್ರೆ ನಿಮ್ಗೆ ಕೇಳ್ತಿರೋದು ಎಷ್ಟೋ ಜನ 45-43 ಸಾವಿರ ಓಟ್ ತಗೊಂಡವ್ರಲ್ಲ MLA ಶಾಸಕರಾಗಕ್ಕೆ ಏನು ಬೇಕು? ಜನ ಬೇಕೋ, ಗುಣ ಬೇಕೋ, ಹಣ ಬೇಕೋ? ಖಂಡಿತವಾಗ್ಲೂ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್. ನಾನು ಕೂಡ ಎಲ್ಲ ಕಡೆ ಹೋದಂಥ ಸಂದರ್ಭದಲ್ಲಿ ಒಬ್ರು ಶಾಸಕರಾಗ್ಬೇಕಾಯ್ತಂದ್ರೆ ಕೆಲವ್ರು ಹೇಳ್ತಾರೆ ಹಣ ಬಲನ ಇರಬೇಕು, ತೋಳ್ಬಲ ಇರಬೇಕು, ಜನಬಲ ಇರ್ಬೇಕಂತ ಹೇಳ್ತಾರ. ನನಗೆ ಇವೆರಡು ಬಲಗಳಂತ್ರ ಇಲ್ಲ. ಹಣ ಬಲ, ತೋಳ್ಬಲ ಇಲ್ಲ. ಜನಬಲ ನಾನು ಕೇಳ್ತಾ ಇದ್ದೀನಿ. ಜನಬಲ ಇರ್ಬೇಕಂತ ಕೇಳಿದ್ದೆ. ಅದೇ ತರ ನನ್ನ ದೇವದುರ್ಗ ಕ್ಷೇತ್ರ ಜನಬಲದಿಂದ ಅತ್ಯಂತ ಇಡೀ ದೇವದುರ್ಗ ಇತಿಹಾಸದಲ್ಲಿ ಯಾರು ತಗೊಂಡಿಲ್ಲ. 35,000 ಲೀಡ್ನಲ್ಲಿ ನನ್ನ ಗೆಲ್ಲಿಸಿದ್ರು. ಹಂಗಾಗಿ ಇಲ್ಲಿ ಪ್ರತಿಯೊಬ್ಬ ಯಾರೇ ರಾಜಕಾರಣಿ ಆಗಿರ್ಬೋದು, ಅವ್ರಿಗೆ ಜನಬಲನೇ ಮುಖ್ಯ ಅಂತ ಹೇಳಕ್ ಇಷ್ಟ. ಒಂದ್ ಕಡೆ ಶಾರದಾಪುರಿಯ ನಾಯಕ ಶಿವಮೊಗ್ಗ ರೂರಲ್, ಮತ್ತೊಂದ್ ಕಡೆ ದೇವದುರ್ಗದಲ್ಲಿ ಕರೆಮ್ಮ ನಾಯಕ್ ಅವರು. JDSಗೆ ಒಂದು ರೀತಿ ಹೊಸ ಚಾಪನ್ನ ನೀಡಿದಂತಹ ಮಹಿಳಾ ಶಾಸಕಿಯರು ನೀವು ಗೆದ್ದಿದ್ದು 19, ಅದರಲ್ಲಿ ಒಂದು ಕಳ್ಕೊಂಡ್ರಿ, 18 ಆಗಿದೆ. ಇತ್ತೀಚೆಗೆ ದೇವದುರ್ಗದಲ್ಲಿ ಒಂದು ಕಾರ್ಯಕ್ರಮ ನಡೀತು, ಜನರೊಂದಿಗೆ ಜನತಾದಳ. ಚುನಾವಣೆಗೆ ಇನ್ನೂ 3 ವರ್ಷ ಇದೆ. ಆದ್ರೆ ನಿಮ್ಮ ಶಕ್ತಿ ಪ್ರದರ್ಶನ ನೋಡೋರು ಗೊತ್ತಾಗೋಯ್ತು ನಿಮಗೆ ಇಲ್ಲಿರುವಂತ ಜನರ ಒಂದು ಪ್ರೀತಿ ಎಂಥದ್ದು ಅಂತ. ಖಂಡಿತವಾಗಲೂ ಇಲ್ಲಿ ದೇವದುರ್ಗದ ಜನ ಸನ್ಮಾನ್ಯ ದೇವೇಗೌಡ್ರನ್ನ ಯಾವತ್ತೂ ಬಿಟ್ಟು ಕೊಡೋದಿಲ್ಲ. ದೇವೇಗೌಡರು ಇವತ್ತು ಬರದ ನಾಡಿಗೆ ನೀರು ಕೊಟ್ಟಂತ ದೇವರವರು, ಭಗೀರಥರವರು. ಅವರು ಆ ಸಂದರ್ಭದಲ್ಲಿ ಸುಮಾರು ವರ್ಷಗಳ ಕೆಳಗ ಅವರು ದೇವೇಗೌಡರು ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆ ನಮ್ಮ ಕ್ಷೇತ್ರ ಹೆಂಗಿತ್ತಪ್ಪ ಅಂತಂತಂದರೆ ಭಾಳ ನಾವು ಊಟಕ್ಕೆ ಪರದಾಡೋಂಥ ಪರಿಸ್ಥಿತಿ ಇತ್ತು. ಎಲ್ಲ ಕಡೆ ಒಂದು ಒಣ ಬೇಸಾಯ, ಬಿಸಿಲುನಾಡು ಇವೆಲ್ಲ ನಾವು ನೋಡಿದಾಗ, ಬೇರೆ ತಾಲೂಕುಗಳನ್ನು ನಾವು ನೋಡಿದಾಗ, ಬೇರೆ ಜಿಲ್ಲೆಗಳ ನೀರಾವರಿ ಇರ್ತಕ್ಕಂಥದ್ದು ನೋಡಿದಾಗ ನಮಗಿದು ಯಾವಾಗ ನಮಗೂ ಕೂಡ ಇದು ಯಾವಾಗ ಸಿಗ್ತದ ಅನ್ನೋಂಥದ್ದು ಎಲ್ಲರೂ ನಾವು ಆಸೆ ಪಡ್ತಿದ್ವಿ. ನಮ್ಮ ತಾಲೂಕದಿಂದ ಬೇರೆ ಕಡೆ ಗುಳೆ ಹೋಗಿ ಬದುಕಂಥದ್ದಿತ್ತು. ಆದರೆ ಅಲ್ಲಿಂದ ಇಲ್ಲಿವರೆಗೆ ನಮ್ಮ ದೇವೇಗೌಡರು ಏನು ನಮ್ಮ ದೇವದುರ್ಗಕ್ಕೆ ನೀರಾವರಿ ತಂದು ಕೊಟ್ಟರು, ಅವಾಗಿಂದ ಇಲ್ಲಿವರೆಗೆ ನಮ್ಮ ದೇವದುರ್ಗ ಅಂದರೆ ಒಳ್ಳೆಯ ಒಂದು ಅಭಿವೃದ್ಧಿ ಹತ್ತ ಹೆಜ್ಜೆ ಆಗ್ತದೆ. ಸನ್ಮಾನ್ಯ ಕುಮಾರಣ್ಣವರು ಕೂಡ ಮುಖ್ಯಮಂತ್ರಿ ಇದ್ದಾಗ ಅವರು ಒಂದು ನೈನೇ ಕೆನಲ್ ಅನ್ನೋಂಥದ್ದು ಒಂದು ಹೋರಾಟ ನಡೀತಿತ್ತು, ಅದು ಕೂಡ ಅವರು ಮಾಡ್ಯಾರ. ಆ ರೀತಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿ JDSಗೆ ಹೆಚ್ಚಿನ ಒಂದು ಶಕ್ತಿ ಆದ ಹೊರತಾಗಿ ಬೇರೆ ಯಾವುದಕ್ಕೂ ಇಲ್ಲ ಅಂತ ಅನ್ನೋಂಥದ್ದು ನನ್ನ ಭಾವನೆ. ನಾನು ಈ ಸಂದರ್ಶನಕ್ಕೆ ಮುಂಚೆ ಕ್ಷೇತ್ರದ ಸುಮಾರು ಕಡೆ ಹಳ್ಳಿಗಳಿಗೆಲ್ಲ ಹೋದೆ, ಜನರನ್ನು ಮಾತಾಡಿಸ್ದೆ. 70 ಎಕರೆ ಇದ್ರು, 90 ಅನ್ನ ಇರಲಿಲ್ಲ ಇಲ್ಲಿ. ದೇವೇಗೌಡರು ನೀರು ಕೊಟ್ಟರು, ಅದಕ್ಕೆ ಅವ್ರ ಪುತ್ಥಳಿನ ಅನಾವರಣ ಮಾಡಿದ್ವಿ ಅಂದ್ರು. ಈ ಕಾನ್ಸೆಪ್ಟ್ ಅವ್ರದ್ದೊಂದು ಸ್ಟ್ಯಾಚ್ಯೂ ಆಗ್ಬೇಕಂತ ಯಾಕೆ ನಿಮ್ ತಲೆಗೆ ಬಂತು? ಏನಿದು? ಇಲ್ಲ, ಇಲ್ಲಿ ಏನಾಗ್ಯದ, ಪ್ರತಿಯೊಬ್ಬರು ದೇವೇಗೌಡರನ್ನ ದಿನ ಬೆಳಗಾದ್ರೆ ದೇವೇಗೌಡರನ್ನ ನೆನೆಸ್ತಾರ. ಪ್ರತಿಯೊಬ್ಬರು ಮನೆಯಲ್ಲಿ ಕೂಡ ದೇವೇಗೌಡರು ಫೋಟೋ ಇಟ್ಟು ಪೂಜೆ ಮಾಡಬೇಕು ಅನ್ನೋಂಥ ಹಿರಿಯರು, ರೈತರೆಲ್ಲ ಮಾತಾಡ್ತಿರ್ತಾರೆ. ಆದರೆ ಅದರಲ್ಲಿ ಕೆಲವರು ಈಗೇನು ನಮ್ಮ ಹೋದ್ಸಲ ಒಂದು ಇದು 2ನೇ ದೇವೇಗೌಡರ ಪುತ್ಥಳಿ ನಿರ್ಮಾಣ ಆದದ್ದು. ಹೋದ್ಸಲ ನಮ್ಮ ಗಾಣದಾಳಲ್ಲಿ ಒಬ್ಬ ಯುವಕರು, ಪ್ರಭು ಪಾಟೀಲ್ ಅನ್ನೋಂಥ ಒಬ್ಬ ಯುವಕರು
ಸ್ವಂತ ತಮ್ಮ ಜಮೀನಿನಲ್ಲಿ ತಮ್ಮ ಒಂದು ಮನೆ ಮುಂದನೆ ಒಂದು ದೇವೇಗೌಡರ ಒಂದು ಮೂರ್ತಿಯನ್ನ ನಿರ್ಮಾಣ ಮಾಡಿ ಅದ್ರ ಜೊತೆಯಲ್ಲಿ ಇನ್ನೊಂದು ಅರ್ಥಪೂರ್ಣವಾದ ಒಂದು ಅವರು ಒಂದು ಅನಿಸಿಕೆ ಏನಪ್ಪ ಅಂತಂದ್ರೆ ಅದ್ರ ಪಕ್ಕದಲ್ಲಿ ಜಾಗಟಗಲ್ ಬಸವಣ್ಣಪ್ಪ ಅಂತನಂತ ದೇವರನ್ನ ಅವ್ರ ಮನೆ ದೇವ್ರನ್ನ ಕೂಡ ಅಲ್ಲಿ ನಿರ್ಮಾಣ ಮಾಡ್ಯಾರ. ನಾವು ಕೇಳಿದ್ವಿ ಆ ಹುಡುಗಿಗೆ, ಏನೀಗ ದೇವೇಗೌಡರ ಮೂರ್ತಿ ಇಲ್ಲಿ ಮಾಡಿರಿ, ಅದ್ರ ಪಕ್ಕದಲ್ಲಿ ಜಾಗಟಗಲ್ ಬಸವೇಶ್ವರ ಮೂರ್ತಿ ಮಾಡಿರಿ, ಏನಪ್ಪ ಇದ್ರದ್ದು ಅಂದಾಗ ಅವ್ರೇನ್ ಹೇಳ್ತಾರಂದ್ರೆ, ಜಾಗಟಗಲ್ ಬಸವೇಶ್ವರ ಅವ್ರ ಮೂರ್ತಿ ಇದ್ರೆ ದೇವೇಗೌಡರಿಗೆ ಕೂಡ ಅದೇ ತರನೇ ಭಕ್ತಿ ಭಾವನೆಯಿಂದ ನಾವು ನೋಡ್ತಾರ. ಮುಂದಿನ ಪೀಳಿಗೆ ಒಂದು ವೇಳೆ ನನಗೆ ಅಭಿಮಾನ ಆದ ಇವತ್ತು ನಾನು ಆ ಮೂರ್ತಿನ ಮಾಡಿಸಿನಿ, ಒಂದು ವೇಳೆ ನಾನೋದ್ ಕಾಲಕ್ಕೆ ಕೂಡ ಆ ಮೂರ್ತಿ ಶಾಶ್ವತವಾಗಿ ಉಳಿಬೇಕು ಅಂತಂದ್ರೆ ಅಲ್ಲಿ ದೇವ್ರು ಇರಲೇಬೇಕು, ಹಂಗಾಗಿ ಈ ಮೂರ್ತಿನ ಅಂತೇಳಿ. ಅಂದ್ರೆ ನಮ್ಮ ದೇವದುರ್ಗದ ಪ್ರತಿಯೊಬ್ಬರು ಕೂಡ ಈ ರೀತಿ ಒಂದು ಭಾವನೆ ಇರ್ತಕ್ಕಂಥದ್ದು. ಮತ್ತೆ ಮೊನ್ನೆ ಮಲ್ಲಣ್ಣ ಸೌಕರ್ ಅಂತೇಳಿ ನಮ್ಮ ಕ್ಷೇತ್ರದ ಹಿರಿಯರವರು, ಅವರು ರೈತರು, ಅವರು ಕೂಡ ಒಂದು ನಮ್ಮ ಸನ್ಮಾನ್ಯ ದೇಶದ ಮಾಜಿ ಪ್ರಧಾನ ಮಂತ್ರಿಗಳಾದ ಸನ್ಮಾನ್ಯ ದೇವೇಗೌಡರ ಮೂರ್ತಿಯನ್ನು ಕೂಡ ಅವರು ಅನಾವರಣ ಮಾಡಿದ್ರು. ಅದನ್ನ ಬಹಳ ಅರ್ಥಪೂರ್ಣವಾಗಿ ಇವತ್ತು ದೇವೇಗೌಡರು ಬಂದಂತ ಸಂದರ್ಭದಲ್ಲಿ ಕೂಡ ಸನ್ಮಾನ್ಯ ದೇವೇಗೌಡರು ಹೇಳಿದ್ರು ವೇದಿಕೆ ಮೇಲೆ, ನನ್ನ ಪ್ರತಿಮೆಗಳನ್ನು ನೀವೇನ್ ಮಾಡಿರಿ, ಅದಕ್ಕಾಗಿ ನಾ ಬಂದಿಲ್ಲ, ನನ್ನ ಜನ ನೋಡಕ್ ನಾನು ಬಂದಿರೋದಂತೆ. ಅಂದ್ರೆ ಅವ್ರ ಮನಸ್ಸಿನಲ್ಲಿ ಏನಂದ್ರೆ ಅವ್ರು ಪ್ರತಿಮೆ ಮಾಡಿದಂಥವ್ರನ್ನೇ ಪ್ರತಿಮೆನೇ ಅವ್ರು ಅಷ್ಟು ಗೌರವಿಸೋದಿಲ್ಲ ಅಂದ್ರೆ ಇಡೀ ದೇವದುರ್ಗದ ಜನರನ್ನ ಯಾವ ರೀತಿ ಗೌರವಿಸ್ತಾರ, ತಮ್ಗಿಂತ ಹೆಚ್ಚಾಗಿ ದೇವದುರ್ಗ ಜನನ ಗೌರವಿಸಂಥದ್ದು ದೇವೇಗೌಡರ ಮನಸ್ಸಿನಲ್ಲಿ ಇರೋದ್ರಿಂದ ಅದೇ ಇವತ್ತು ದೇವೇಗೌಡರಿಗೆ ಅಭಿಮಾನ ಹೆಚ್ಚಿಗೆ ಆಗ್ಯದ ನಮ್ಮ ದೇವದುರ್ಗದಲ್ಲಿ. ಅವ್ರ ಭಾಷಣ ಶುರುವಲ್ಲಿ ಹೇಳಿದಷ್ಟೇ, ನಾನು ಬಂದಿರೋದು ನಿಮ್ಗೋಸ್ಕರ, ಪಕ್ಷ ಉಳಿಬೇಕು ಬೆಳಿಬೇಕು ಅಂತ. ಮೇಡಮ್, ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಹಿಂದೆ ಆಗಿರ್ಲಿಲ್ಲ, ಮುಂದೆ ಆಗುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ, ಮತ್ತೊಬ್ರು ಕನ್ನಡಿಗರು ಪ್ರಧಾನಿ ಆಗ್ತಾರ ನಮಗೆ ಗೊತ್ತಿಲ್ಲ, ಇದೊಂದು ಇತಿಹಾಸ. ಅವರು ಕೂಡ 93 ವರ್ಷದಲ್ಲಿ ಇಷ್ಟೆಲ್ಲ ಪಕ್ಷ ಸಂಘಟನೆ ಮತ್ತೊಂದು ಅಂತ ಹೋರಾಡ್ತಿದ್ದಾರೆ. ಅಂಥದ್ರಲ್ಲಿ ಕರಮ್ಮ ನಾಯಕ್ ಅಂತ ಅವ್ರ ಭಾಷಣದಲ್ಲಿ ನಿಮ್ಮ ಬಗ್ಗೆ ಸಾಕಷ್ಟು ಒತ್ತು ಹೇಳಿದ್ರು. ಎಷ್ಟು ಅದೃಷ್ಟವಂತೆ ಅನ್ಕೋತೀರಾ ನೀವು? ದೇವೇಗೌಡರು ದೇಶದ ಮಾಜಿ ಪ್ರಧಾನಿ ನಿಮ್ಮನ್ನ ಅಷ್ಟು ಪ್ರೀತಿಯಿಂದ ಗುರುತಿಸ್ತಾರೆ. ಅದೇ ಖಂಡಿತವಾಗ್ಲು ಸರ್, ಅದನ್ನ ನನ್ನ ಸೌಭಾಗ್ಯ ಅಂತ ನಾನು ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ನಾವೇನು ಯಾವುದೇ ರಾಜಕೀಯ ಹಿನ್ನೆಲಿಲ್ಲ, ಯಾವುದು ನಮ್ಮ ತಾತ ಮುತ್ತಾತನವ್ರ MP MLA ಮನೆತನದಿಂದ ನಾವು ಬಂದಿಲ್ಲ. ಸಾಮಾನ್ಯ ಒಬ್ಬ ರೈತನ ಮಗಳು ನಾನು. ಆದರೆ ಅವರು ನನ್ನನ್ನು ರಾಜಕೀಯವಾಗಿ ಗುರುತಿಸಿದ್ ನೋಡಿದ್ರೆ, ಇವತ್ತು ಹಿಂದಿನ ಕಾಲದಲ್ಲಿ ಗುರುಗಳೊಬ್ಬರನ್ನ ಶಿಷ್ಯರನ್ನ ಗುರುತಿಸೋದಿತ್ತಂದ್ರೆ ಅವರಲ್ಲಿರ್ತಕ್ಕಂಥ ಒಂದು ಏನು ಕಾಣ್ತಿದ್ರೋ ಗೊತ್ತಿಲ್ಲ, ಆ ಶ್ರದ್ಧೆನ ಆ ನಿಷ್ಠೆನ ಕಂಡು ಅವ್ರು ಗುರುತಿಸಿದ್ರು ಅಂತ ಹೇಳ್ತಾರೆ. ಅದೇ ಥರ ನನಗೂ ಕೂಡ ಸನ್ಮಾನ್ಯ ದೇವೇಗೌಡರು ನಾನೊಬ್ಬ ಮಗಳಾಗಿ ನನ್ನ ಗುರುತಿಸಿ ಅವ್ರು ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರು ಹೇಳಿದರು, ಕರೆಮ್ಮ ಇದು ನಿನಗೆ ಒಂದು ಪರೀಕ್ಷೆ ಇದ್ದಂಗ, ಇದನ್ನು ಕಂಟಿನ್ಯೂ ಆಗಿ ದೇವದುರ್ಗದ ಮನೆಮಗಳಾಗಿ ಅವ್ರ ಜೊತೆಯಲ್ಲಿರು ಸಾಕು ನೀನು. ಅವ್ರು ಪಾಸ್ ಆಗೋ ಅಂದ್ರು ನೀವು ಡಿಸ್ಟಿಂಕ್ಷನ್ ಬಂದ್ಬಿಟ್ರಿ. ಅವ್ರ ಮನೆಯಲ್ಲಿರು, ಅವ್ರ ಮನಸ್ಸಿನಲ್ಲಿರು, ನಿನಗೆ ಒಂದಲ್ಲ ಒಂದಿನ ನನ್ನ ಇಬ್ಬರನ್ನ ದೇವದುರ್ಗ ಕ್ಷೇತ್ರ ಮರೆಯೋದಿಲ್ಲ ಅನ್ನೋಂಥದ್ದು ಮಾತು ಕೊಟ್ಟಿದ್ರು. ಅದೇ ಪ್ರಕಾರ ದೇವೇಗೌಡರು ಹೇಳಿದ ಮಾತನ್ನು ನಾನು ನಿಜವಾಗ್ಲೂ ಅವ್ರ ಮಾತು ನಾನು ಪಾಲಿಸ್ಕೊಂಡು ಬಂದದ್ದು. ಇವತ್ತು ನನಗೊಂದು ಒಳ್ಳೆ ಅವಕಾಶ ಸಿಕ್ಕದ. ಹಂಗಾಗಿ ಶಾಶ್ವತ ದೇವೇಗೌಡರಿಗೆ ಇಲ್ಲಿ ನೆಲೆ ಯಾವತ್ತೂ ಯಾರು ಸೂರ್ಯಚಂದ್ರ ಇರೋವರೆಗೂ ಕೂಡ ದೇವೇಗೌಡರನ್ನ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಎಸ್, ನಿಮ್ಮ ಕ್ಷೇತ್ರದ ವಿಚಾರಕ್ಕೆ ಬರ್ತೀನಿ. ಕರಮ್ಮ ನಾಯಕ್ ಅವರು ಶಾಸಕರಾದ್ರು, ಹ್ಯೂಜ್ ವಿಕ್ಟ್ರಿ. ಆದರೆ ಶಾಸಕಿ ಆದಂಥ ಆರಂಭದಲ್ಲಿ ಸಾಕಷ್ಟು ಸವಾಲುಗಳು ಬಂತು. ಅಕ್ರಮ ಮರಳುಗಾರಿಕೆ ಆಗಿರ್ಬೋದು, ಮಗದೊಂದು ಕಾನೂನು ಸುವ್ಯವಸ್ಥೆ ಎಲ್ಲವೂ ಸರಿಯಾಯ್ತಾ? ಈಗ ಹತೋಟಿಗೆ ಬಂದಿದೆಯಾ ಇಲ್ಲಿ? ಇಲ್ಲ, ನನ್ನ ತೀರ್ಮಾನಕ್ಕೆ ತಕ್ಕಂಗೆ ನಾನು ನಡ್ಕೊಳಕತ್ತೀನಿ ದೇವದುರ್ಗದಲ್ಲಿ. ನನಗೊಂದು ಹೊರಗಂತ್ರ ಇದ್ದೇ ಇರ್ತದೆ. ನಾನು ಅನ್ಕೊಂಡದ್ದು, ಜನರಿಗೆ ಮಾತು ಕೊಟ್ಟದ್ದು ಸಾಕಷ್ಟು ಮಾಡಬೇಕು, ಒಂದು ತಾಲೂಕನ್ನು ಅಭಿವೃದ್ಧಿ ಮಾಡಬೇಕು, ಅವರ ಒಂದು ಅನಿಸಿಕೆಗಳ ಜೊತೆ ನಾನು ಇರಬೇಕು ಅಂದ್ಕೊಂಡಿದ್ದೆ. ಆದರೆ ನನಗಿನ್ನ ಆ ಥರ ಇನ್ನೂ, ಯಾಕಂದರೆ ಸರ್ಕಾರದ ಧೋರಣೆ ಇವತ್ತು ಪಾಪ ನಾವು ಅಧಿಕಾರಿಗಳಿಗೆ ನಾವು ಮಾತಾಡೋದಕ್ಕಿಂತ ಅವರು ಸರ್ಕಾರಿ ಅಧಿಕಾರಿಗಳು ಸರ್ಕಾರದ ಕೈಗಂಬೆಗಳ ಥರ ವರ್ತಿಸಕತ್ತಾರ. ಈಗ ಅಲ್ಲೇ ಅವರಂಥ ಸಂಕಷ್ಟದಲ್ಲಿ ಸಿಗ್ಬಿದ್ದಾರೆ ಅಂದಾಗ ಇಲ್ಲಿ ನಮಗೆ ನಾವು ಕೂಡ ಅವ್ರಿಗೆ ತೊಂದರೆ ಕೊಡೋದು ಬೇಡ ಅನ್ನೋಂಥದ್ದು ಅವರು ಒಂದು ಸಹಕಾರದೊಂದಿಗೆ ನನ್ನ ದೇವದುರ್ಗ ಕ್ಷೇತ್ರದ ಅಭಿವೃದ್ಧಿ ಮಾಡ್ಬೇಕನ್ನೋಂಥ ಒಂದು ಗುರಿ ಇಟ್ಕೊಂಡಿನಿ. ಖಂಡಿತವಾಗ್ಲೂ ನಾನು ನನ್ನ ಅವಧಿಯಲ್ಲಿ ಮಾಡಿ ಮುಗಿಸ್ಬೇಕು. ಆದರೆ ನಮ್ಮ ಸರ್ಕಾರ ಇಲ್ಲ, ದೊಡ್ಡ ಸ್ಕೀಮ್ಗಳನ್ನು ಈಗ ಒಂದಿಷ್ಟು ನೀರಾವರಿ ತರಬೇಕಂತ ಮಾಡಿದ್ವಿ. ಇನ್ನು ಒಂದು ಮುಂಡ್ರಿಗಿ ಶಿವರಾಯ ಒಂದು ಲಿಫ್ಟ್ ಇರಿಗೇಷನ್ ಮಾಡ್ಬೇಕನ್ನೋಂಥದ್ದಿತ್ತು, ಅದು ಕೂಡ DPR ಆಗ್ಯದ.
ಮತ್ತೆ ಒಂದು 14 ಕೆರೆಗಳಿಗೆ ನೀರು ತುಂಬುವಂಥ ಯೋಜನೆ ಪೂರ್ಣ ಮಾಡ್ಬೇಕನ್ನಂತಿದ್ದು. ಈಗಾಗಲೇ ಒಂದು 14 ಕೆರೆಗಳಿಗೆ ನೀರು ತುಂಬ ಸ್ಕೀಮು ಮುಗಿಯುವಂಥದ್ದಲ್ಲಿ ಅದ. ಇನ್ನ ಒಂದು 14 ಕೆರೆಗಳಿಗೆ ನೀರು ತುಂಬಿದರೆ ಇನ್ನ ಉಳಿದಂಥ ನೀರಾವರಿಗೆ ಅನುಕೂಲ ಆಗ್ತದೆ ಅನ್ನೋಂಥ ಒಂದು ವಿಚಾರ ಇಟ್ಕೊಂಡಿದ್ವಿ. ಅದು ಕೂಡ ಒಂದು ಇದರಲ್ಲಿ ಅದ, ಒಂದು FDಯಲ್ಲಿ ಅದ, ಅದೊಂದು ಮಾಡ್ತಾರೆ ಅನ್ನೋಂಥ ಒಂದು ಭಾವನೆ ಅದ. ಹಾಗಾಗಿ ಸಾಕಷ್ಟು ವಿಚಾರಗಳು ಅಭಿವೃದ್ಧಿಗೆ ಕನಸು ಕಂಡಿವಿ. ಆದರೆ ನಮ್ಮ ಸರ್ಕಾರ ಇಲ್ಲದಂಥ ಸಂದರ್ಭದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ನಮಗೂ ಕೂಡ. ಓಕೆ, ನೀರಾವರಿ ವಿಚಾರ ದೇವೇಗೌಡರಿಂದ ಹಿಡಿದು ಕರೆಮ್ಮ ನಾಯಕವರೆಗೂ ಕೂಡ ಇಲ್ಲಿನ ರೈತರು ಖುಷಿಯಾಗಿದ್ದಾರೆ. ಓಕೆ, ಸಣ್ಣ ಪುಟ್ಟ ಸಮಸ್ಯೆಗಳಿರ್ಬೋದು, ಒಂದಷ್ಟು ಏತ ನೀರಾವರಿ ಯೋಜನೆಗಳು ಆಗ್ಬೇಕಾಗಿರ್ಬೋದು. ನೀರಾವರಿಯನ್ನ ಹೊರತುಪಡಿಸಿದ್ರೆ ದೇವದುರ್ಗಕ್ಕೆ ನಿಜಕ್ಕೂ ಏನಾಗಬೇಕು? ನಿಮ್ಮ ಕನಸಿನ ದೇವದುರ್ಗ ಏನಾಗಬೇಕು? ಈಗ ರೈತರಿಗೆ ಇವತ್ತು ನೀರಾವರಿ ನೀರು ಬಂದಿರೋದ್ರಿಂದ ರೈತರಿಗೆ ಸಾಕಷ್ಟು ಅವ್ರ ಜಮೀನಿಗೆ ನೀರು ಬಂದು ನಮಗೇನು ಅನ್ನಕ್ಕೇನು ತೊಂದರೆ ಇಲ್ಲ. ಹೌದು. ಆದರೆ ಸಾಕಷ್ಟು ದುಡೆ ಕೈಗಳಿಗೆ ಕೆಲಸ ಬೇಕು. ಈಗ ನಿರುದ್ಯೋಗ ಯುವಕರು ಅದಾರ, ನಿರುದ್ಯೋಗ ಯುವತಿಯರದಾರ, ಅವರಿಗೆ ಮಹಿಳೆಯರು ಅದಾರ, ಅವರಿಗೆಲ್ಲ ಕೆಲಸ ಕೊಡ್ಬೇಕಂದ್ರೆ ಕೈಗಾರಿಕೆಗಳು ಬರಬೇಕು. ಆ ಕೈಗಾರಿಕೆಗಳು ಬಂದ್ರೆ ನಮ್ಮ ಒಂದು ಬಡತನ ನಿರ್ಮೂಲನೆ ಆಗ್ತದೆ ಅನ್ನೋಂಥದ್ದು ನನ್ನ ಭಾವನೆ. ಹಂಗಾಗಿ ನಾನು ಕೂಡ ಕೈಗಾರಿಕೆಗಳ ತರಂಥ ಒಂದು ಇದರಲ್ಲಿ ಸನ್ಮಾನ್ಯ ಕುಮಾರಣ್ಣವರಿಗೆ ನಿಮ್ಗೆ ಅತಿ ದೊಡ್ಡ ಶಕ್ತಿ ಈಗ ಅವರು ದೊಡ್ಡ ಶಕ್ತಿ ಆಗ್ಯದಾರ. ಅವರು ಕೂಡ ಮಾತು ಕೊಟ್ಟಾರ. ಮೊನ್ನೆ ಸನ್ಮಾನ್ಯ ದೇವೇಗೌಡರು ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ನಾನು ಒಂದು ಮನವಿ ಕೊಟ್ಟೆ. ಇಲ್ಲ, ಅವ್ರು ಹೇಳಿದ್ರು ಭಾಷಣದಲ್ಲಿ, ಕರೆಮ್ಮ ಅವರು ನೀರಾವರಿನ ಬಿಟ್ಟು ಇನ್ನ ಮುಂದೆ 10 ಕೆಲಸ ಕೇಳ್ಯಾರ, ಅದನ್ನ ನಾನು ಖಂಡಿತವಾಗ್ಲೂ ಅವರಿಗೆ ಕೆಲಸ ಆಗಬೇಕು, ಅದರ ಒಂದು ವಿಚಾರದಲ್ಲಿ ಅವ್ರಿಗೆ ಅನುಕೂಲ ಆಗಂಗೆ ನಾವು ಮಾಡ್ತೀವಿ ಅಂತೇಳಿ. ಅದೇ ಥರ ನಾನು ಕೂಡ ಒಂದು ಕನಸಿಟ್ಕೊಂಡಿನಿ. ಒಂದು ಕೈಗಾರಿಕೆ ಅವಶ್ಯಕತೆ ಆದ ನಮಗೆ. ಯಾಕಂದರೆ ಬೇರೆ ಬೇರೆ ಕಡೆ ಪುಣೆ, ಬೆಂಗಳೂರು ಈ ಕಡೆ ಎಲ್ಲ ಗುಳೆ ಹೋಗಿ ಸಾಕಷ್ಟು ಕಾರ್ಮಿಕರು ಪ್ರಾಣ ಕಳ್ಕೊಂಡಂಥ ಉದಾಹರಣೆಗಳು ಏನಿಲ್ಲಪ್ಪ ಅಂದ ವರ್ಷದ್ರಾಗೆ ಸುಮಾರು ಪ್ರಕರಣಗಳು ನೋಡಿ ನಮಗೆ ಭಾಳ ದುಃಖ ಆಗ್ತದ. ಅಂತ ಸಂದರ್ಭದಲ್ಲಿ ನಮ್ಮಲ್ಲೇ ಅಂತ ಕಾರ್ಖಾನೆಗಳು ಏನಾದರೂ ಬಂದರೆ ಅವ್ರಿಗೆ ಇಲ್ಲೇ ಕೆಲಸ ಸಿಕ್ಕರೆ ಅವರು ಒಂದು ಕುಟುಂಬದ ಜೊತೆಯಲ್ಲಿ, ತಂದೆ ತಾಯಿಗಳ ಜೊತೆಯಲ್ಲಿ ಅವರು ಆರಾಮಾಗಿರ್ಬೋದು ಅನ್ನೋಂಥದ್ದು ನನ್ನ ಒಂದು ಕನಸು. ಓಕೆ, ಒಂದು ಕಡೆ ವಿಧಾನಸಭೆ ಚುನಾವಣೆ ಮುಗೀತು, ಲೋಕಸಭೆ ಬರೋದಕ್ಕೆ BJP JDS ಮೈತ್ರಿ ಆಗೋಯ್ತು. ಸಾಕಷ್ಟು ಕ್ಷೇತ್ರಗಳಲ್ಲಿ ಗೊಂದಲ, ದೇವದುರ್ಗ ಕೂಡ ಸೇರಿದಂಗೆ. ನೀವು ಕೂಡ ಮೈತ್ರಿನ ಒಂದಷ್ಟು ಕಡೆ ವಿರೋಧಿಸಿದ್ರಿ. ಬಟ್ ಈಗ 2028ಕ್ಕೆ ಮೈತ್ರಿ ಮುಂದುವರೆದ್ರೆ ಕ್ಷೇತ್ರದಲ್ಲಿ ಸಾಕಷ್ಟು ಕ್ಷೇತ್ರದಲ್ಲಿ ಗೊಂದಲ ಆಗುತ್ತೆ. ಅದ್ರ ಬಗ್ಗೆ ಏನಾದ್ರು ಚರ್ಚೆಗಳು ನಡೀತಿದ್ಯಾ? ಅದಾಗಲೇ ಅದೆಲ್ಲ ನಮ್ಮ ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದು, ಅವ್ರೇನು ತೀರ್ಮಾನ ತಗೊಂತಾರ ಅವ್ರಿಗೆ ಬಿಟ್ಟಿದ್ದು. ನನ್ನ ಕ್ಷೇತ್ರ ಇಡೀ ರಾಜ್ಯ ಗಮನಿಸೋದು. ಹೌದು, ದೇವದುರ್ಗದಲ್ಲಿ ಯಾವ ರೀತಿ ನನ್ನ ತೀರ್ಮಾನಗಳದಾವ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಅದು ಪಕ್ಷದವರು ಎಲ್ಲ ಈಗಾಗಲೇ ನಮ್ಮ ಪಕ್ಷದ ವರಿಷ್ಠ ಸನ್ಮಾನ್ಯ ದೇವೇಗೌಡರು ಅವರು ನನ್ನ ಕ್ಷೇತ್ರನ ನನಗೆ ಉಳಿಸ್ಕೊಡಕ್ಕೆ ಯಾವ ರೀತಿ ಪ್ರಯತ್ನ ಮಾಡಬೇಕು ಅವ್ರು ಖಂಡಿತವಾಗ್ಲೂ ನನಗೆ ಮುಂದುವರಿಸ್ತೀನಿ ಅನ್ನೋಂಥದ್ದು ಅವ್ರು ಮಾತು ಕೊಟ್ಟಾರ. ದೇವೇಗೌಡರು ಕರೆಮ್ಮ ನಾಯಕ್ ಅವರಿಗೆ 28ಕ್ಕೂ ನಿಮ್ಗೆ ಟಿಕೆಟ್ ಅಂತ ಮಾತು ಕೊಟ್ಟಿದ್ದಾರೆ. 100% ಸನ್ಮಾನ್ಯ ದೇವೇಗೌಡರು, ಕುಮಾರಣ್ಣವರು, ಇಡೀ ನನ್ನ ಎಲ್ಲಾ ಪಕ್ಷದ ಎಲ್ಲರೂ ಎಲ್ಲ ಮಾಜಿ ಸಚಿವರುಗಳಿರ್ಬೋದು, ಎಲ್ಲ ಕೋರ್ ಕಮಿಟಿಯವರು ಎಲ್ಲರೂ ನನ್ನ ದೇವದುರ್ಗನ ಯಾವುದೇ ಕಾರಣಕ್ಕೆ ಕಳ್ಕಕ್ಕೆ ಇಷ್ಟಪಡ. ಯಾಕಂದ್ರೆ ಇದು ದೇವೇಗೌಡರ ತಾಲೂಕಿದೆ. ದೇವೇಗೌಡರು ಎಲ್ಲಿವರೆಗೆ ಅವ್ರ ಪಕ್ಷ ಎಲ್ಲಿವರೆಗೆ ಇರ್ತದ ಅಲ್ಲಿವರೆಗೆ ದೇವದುರ್ಗನ ಯಾವ ಪಕ್ಷಕ್ಕೆ ಬಿಟ್ಕೊಡಕ್ಕೆ ಸಾಧ್ಯನೇ ಇಲ್ಲ. ಅದು ನನ್ನ ಒಂದು ನಂಬಿಕೆ. ಹಂಗಾಗಿ ಆ ಮೈತ್ರಿ ಬಗ್ಗೆ ನಾ ಚರ್ಚೆ ಮಾಡಕ್ ಹೋಗೋದಿಲ್ಲ. ದೇವದುರ್ಗ ನಮ್ದು, ಜಾತ್ಯತೀತ ಜನತಾದಳ ದೇವದುರ್ಗ, ಅದು ನಾನು ಉಳಿಸಿಕೊಳ್ಳಕ ಪ್ರಯತ್ನ ಖಂಡಿತವಾಗ್ಲೂ ಉಳಿಸ್ಕೊಂತೀನಿ. ಮತ್ತೆ ನನ್ನ ಪಕ್ಷದ ವರಿಷ್ಠರು ಕೂಡ ನಾನು ಉಳಿಸಿಕೊಡ್ತಾರ ಅನ್ನೋ ವಿಶ್ವಾಸ ಖಂಡಿತವಾಗ್ಲೂ ಮಾತುಕೊಟ್ಟ. ನಿಖಿಲ್ ನಾಯಕತ್ವ ಇಡೀ ರಾಜ್ಯದಲ್ಲಿ ಚರ್ಚೆ ನಡೀತಾ ಇದೆ. ಜನರೊಂದಿಗೆ JDS ಜನತಾದಳ ಇಡೀ ದೇಶದ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. 3 ವರ್ಷಕ್ಕಿಂತ ಮುಂಚೆನೆ ಶಸ್ತ್ರಾಭ್ಯಾಸ ಯುದ್ಧಕ್ಕೆ ಏನಂತೀರಾ ನಿಖಿಲ್ ಕ್ಯಾಪ್ಟನ್ಸಿ ಬಗ್ಗೆ? ಇಲ್ಲ, ನನಗೆ ಬಹಳ ಹೆಮ್ಮೆ ಅನಿಸ್ತದ. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಾವು ನೋಡಿದ್ರೆ, ಅವ್ರನ್ನ ನಾವು ತಿಳ್ಕೊಂಡಾಗ ಏನಿಸ್ತದಂದ್ರೆ, ಅವರು 3 ಚುನಾವಣೆಗಳು ಎದುರಿಸಿದ್ರು. ಹೌದು, ಅವರು ಮಾಜಿ ಮುಖ್ಯಮಂತ್ರಿಗಳ ಮಗನಾಗಿ ಅವರು ಒಬ್ಬ ದೊಡ್ಡ ಚಿತ್ರನಟರಾಗಿರೋಂಥವ್ರಿಗೆ ಅವರು ಈ ತೀರ್ಮಾನ ತಗೊಂಡು ರಾಜ್ಯಾದ್ಯಂತ ಜನರೊಂದಿಗೆ ಜನತಾದಳನಂತ ಒಂದು ಅಭಿಯಾನವನ್ನ, ಸದಸ್ಯತ್ವ ಅಭಿಯಾನ ಹಾಕೊಂಡು ಎಲ್ಲ ಯುವಕರಿಗೆ ಒಂದು ಉರಿದುಂಬಿಸಿ ಪಕ್ಷ ಸಂಘಟನೆ ಮಾಡೋದು ನೋಡಿದ್ರೆ ನಿಜವಾಗ್ಲೂ ಒಬ್ಬ ರಾಜಕಾರಣಿ ಈ ಥರ ಇರಬೇಕು ಅನ್ನೋಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಹೊಸ ಸಂಚಲನ ಎಲ್ಲ ಯುವಕರಲ್ಲಿ ಮತ್ತು ಎಲ್ಲ ಇಡೀ ರಾಜ್ಯಾದ್ಯಂತ ಒಂದು ಸಂಚಲನ ಮೂಡಿಸ್ಯಾರ. ಅವರಿಗೆ ಕೂಡ ಒಂದು ಒಳ್ಳೆ ಭವಿಷ್ಯ ಅದ.
ಯಾಕಂದ್ರೆ ಸೋತ ತಕ್ಷಣನೇ ನಮಗೇನು ಕಡಿಮೆ ಅಂತೇಳಿ ಅವ್ರ ಮನೆಗೆ ಕೊಡ್ಬೋದು. ಅವ್ರದೇ ಆದಂತ ಒಂದು ಸಿನಿಮಾ ಒಂದು ಇದ್ರೆ ನೃತ್ಯದಲ್ಲಿ ಕೂಡ ಅವರು ದೊಡ್ಡ ನಟರು, ಅವರು ಕೂಡ ಏನಾದ್ರು ಅವರು ಆ ದಾರಿಯಲ್ಲಿ ಹೋಗ್ಬೋದಾಗಿತ್ತು. ಪಕ್ಷನ ಉಳಿಸ್ಬೇಕು, ನನ್ನ ಪಕ್ಷದಲ್ಲಿರೋ ಕಾರ್ಯಕರ್ತರನ್ನ ಮುಖಂಡರನ್ನ ಕಾಪಾಡಬೇಕು, ಇಲ್ಲಿ ಸಾಮಾನ್ಯ ಜನರನ್ನ ದೀನ ದಲಿತರಿರ್ಬೋದು, ರೈತರನ್ನಿರ್ಬೋದು, ಮಹಿಳೆಯರನ್ನಿರ್ಬೋದು, ಏನು ಅವರ ಪಕ್ಷದ ಸಿದ್ಧಾಂತವನ್ನ ನಂಬಿಕೊಂಡು ದುಡಿಯಂತ ಇರೋಂಥ ಒಂದು ರಾಜ್ಯದಲ್ಲಿರೋ ಎಲ್ಲ ಜಾತ್ಯತೀತ ನಿಲುವುಗಳನ್ನು ನಾವು ಉಳಿಸ್ಕೋಬೇಕಂತೇಳಿ ಯುವಕರು ನಮ್ಮ ನಿಖಿಲ್ ಕುಮಾರಸ್ವಾಮಿರೇನು ಒಂದು ದೊಡ್ಡ ನಿರ್ಧಾರ ತಗೊಂಡಾರ. ಅದು ಖಂಡಿತವಾಗ್ಲೂ ಯಶಸ್ವಿಯಾಗ್ತದೆ. ಇಡೀ ರಾಜ್ಯದ ಎಲ್ಲ ಕಡೆ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೂಡ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಸಾಕಷ್ಟು ಯುವಕರು ಅವರಿಗೆ ಬೆಂಬಲಿಸ್ತಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ದೊಡ್ಡ ಪ್ರಮಾಣದ ಭವಿಷ್ಯ ಅದಂತ ನನ್ನ ಒಂದು ಮನಸ್ಸು. ಓಕೆ, ನಾನು ನಿಮ್ಮನ್ನ ಪರ್ಸನಲ್ ಆಗಿ ಕೇಳೋದು, ಯಾಕಂದರೆ 99,544 ಮತಗಳು ನಿಜಕ್ಕೂ ಸಾಕಷ್ಟು ಚರ್ಚೆ ಆದಂಥ ಕ್ಷೇತ್ರ. ಆದರೆ ಅದೇ ರೀತಿ ಸುಮಾರು ಕ್ಷೇತ್ರಗಳನ್ನ JDS ಕಳ್ಕೊತು. ಮೇಲ್ಕೋಟೆ ಆಗಿರ್ಬೋದು, ಪುಟ್ಟರಾಜು, ಪಿರಿಯಾಪಟ್ಟಣ ಮಾದೇವ ಆಗಿರ್ಬೋದು, KR ನಗರ ಸಾರಾ ಮಹೇಶ್ ಆಗಿರ್ಬೋದು. JDS ಪುಟಿದೆ ಹೇಳ್ಬೇಕಂದ್ರೆ ಒಂದಷ್ಟು ಯುವ ಶಕ್ತಿಗಳು ಒಂದಾಗಬೇಕು. ಈಗ ನಿಖಿಲ್ ನಾಯಕತ್ವಕ್ಕೆ ನೀವಾಗಿರ್ಬೋದು, ಅಥವಾ ಹುಣಸೂರು ಹರೀಶ್ ಗೌಡ್ರ ಆಗಿರ್ಬೋದು, ಕುರುಮಿಟ್ಕಳ ಕಂದಕೂರ ಆಗಿರ್ಬೋದು, ಸಾಕಷ್ಟು ಜನರಿದ್ದಾರೆ, ಶಾರದಾಪುರ ನಾಯಕ ಆಗಿರ್ಬೋದು. JDSನ 2028ರ ಭವಿಷ್ಯಕ್ಕಾಗಿ ಏನು ಮಾಡ್ಬೇಕು ನೀವೆಲ್ಲ? ಇಲ್ಲ, ಈಗ ನಾವೇನು ಹೊಸ್ದಾಗಿ ಪುಟ್ಟಿದ್ದೇಳಂಥದ್ದೇನಿಲ್ಲ. ಇಲ್ಲಿ ಗ್ಯಾರಂಟಿಗಳ ಹೆಸರಲ್ಲಿ ಕೆಲವೊಂದು ನಮ್ಮ ಏನು ಸರ್ಕಾರ ನಡೀತದ, ಅದೇ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಸರ್ಕಾರ ಬರೋಂಥದ್ದಕ್ಕೆ ಅವರೇ ಒಂದು ದಾರಿ ಮಾಡಿಕೊಡ್ತಾರ ಅನ್ನೋಂಥದ್ದು ನಮ್ಗೆ ಖಂಡಿತವಾಗ್ಲೂ ನಾವೇ. ಕಾಂಗ್ರೆಸ್ಗೆ ಗ್ಯಾರಂಟಿ ಶಾಪ ಹಂಗಾದ್ರೆ? ಹೌದೌದು, ಕಾಂಗ್ರೆಸ್ಸಿಗೆ ಗ್ಯಾರಂಟಿಗಳ ಶಾಪ ಅಂತೇಳಿ ಪ್ರತಿಯೊಬ್ರು ಕೂಡ, ಯಾಕಂದ್ರೆ ಅವರು ಗ್ಯಾರಂಟಿಗಳಂತ ಹೇಳ್ಯಾರ, ಅದು ಯಾರಿಗೇನು ಬರ್ತಾ ಇಲ್ಲ. ಈಗ ನೀವು ಬರೋ ಪೂರ್ವದಲ್ಲಿ ಮಹಿಳೆಯರು ಬಂದಿದ್ರು, ಅವ್ರಿಗೆ ಯಾವುದೇ ಗ್ಯಾರಂಟಿಗಳು ಮುಟ್ಟಿಲ್ಲ. 3 ತಿಂಗಳಾಯ್ತು ನಮ್ಗೆ ದುಡ್ಡು ಬಂದಿಲ್ಲ, ಇದ್ರದ್ದೇನಂತೇಳಿ ಅವ್ರು ಕೇಳಕ್ಕ ಬಂದಿರೋದು. ಇದು ಈಗ ತಿಂಗಳ ಗ್ಯಾರಂಟಿ, ಮಹಿಳೆಯರಿಗೆ ಗ್ಯಾರಂಟಿ ಕೊಟ್ಟಿದ್ರು, ತಿಂಗಳಿಗೆ ನಿಮ್ಗೆ 2,000 ದುಡ್ಡು ನಿಮ್ಗೆ 1 ತಿಂಗಳಕ್ಕೆ ಬರ್ತದ ಅಂತೇಳಿ. ಅವರು ಒಂದೊಂದು ಸಲ ಏನ್ ಮಾಡಿರ್ತಾರೆ, ಕಮಿಟ್ಮೆಂಟ್ ಆಗಿರ್ತಾರೆ, ಯಾವ್ದಾರ ಒಂದಿಷ್ಟು ಗುಂಪುಗಳದಾಗ ಒಂದಿಷ್ಟು ಅವರು ಹಣ ಬರ್ತದ ಅಂತೇಳಿ ಉಳಿತಾಯ ಮಾಡ್ಬೇಕು, ಏನ ಮಾಡ್ಬೇಕಂತೇಳಿ. ಆದ್ರೆ ನಿಜವಾಗ್ಲೂ ಅವರಿಗೆ ಕೂಡ ಅದನ್ನ ನಂಬಿಕೊಂಡು ಇವತ್ತು ಓಟ್ ಹಾಕಿ ಇವತ್ತು ಗ್ಯಾರಂಟಿಗಳ ಹೆಸರಲ್ಲಿ ಸರ್ಕಾರ ಏನ್ ಬಂತಲ್ಲ, ಇವತ್ತು ಎಲ್ಲಾ ಮಹಿಳೆಯರಿಗೆ ಇದ್ರ ಬಗ್ಗೆ ಬಹಳ ಅಸಮಾಧಾನ ಅದ. ಅವ್ರಿಗೆ ತೊಂದರೆಗಳನ್ನು ಆಗ್ಯಾವ ಇದರಿಂದ. ಮತ್ತೆ ಎಲ್ಲಾ ರಾಜ್ಯಾದ್ಯಂತ ಎಲ್ಲ ಅಭಿವೃದ್ಧಿ ಕೂಡ ಕುಂಠಿತ ಆಗಿದೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ JDS ನಾಯಕರು ಒಗ್ಗಟ್ಟದರ, ಮತ್ತೆ ಎಲ್ಲ ಯುವಕರೆಲ್ಲ ಒಂದು ಬದಲಾವಣೆ ತರಬೇಕಂತಾರೆ. ಯಾಕಂದ್ರೆ JDS ನಲ್ಲಿ ಇರ್ತಕ್ಕಂತ ಒಂದು ಸ್ಕೀಮ್ಗಳು, ಯೋಜನೆಗಳು, ಈಗೇನ್ ಪಂಚರತ್ನ ಯೋಜನೆ ಸನ್ಮಾನ್ಯ ಕುಮಾರಣ್ಣವರು ಅದರ ಒಂದು ಪ್ರಣಾಳಿಕೆಯಾಗ ಘೋಷಣೆ ಮಾಡಿದ್ರು. ಅದ್ರ ಬಗ್ಗೆ ಸಾಕಷ್ಟು ಒಂದು ಕಾರ್ಯಾಗಾರಗಳು ಕೂಡ ಮಾಡಿದ್ರು. ಅವರು ಮಾಡಿ ಸಾಕಷ್ಟು ವಿಷಯಗಳೆಲ್ಲ ರಾಜ್ಯಕ್ಕೆ ಮುಟ್ಟಿಸಿದ್ರು ಕೂಡ ಅದನ್ನ ಯಾಕೋ ಅದು ಅಷ್ಟು ಸರಿಯಾಗಿ ರೀಚ್ ಆಗ್ಲಿಲ್ಲ. ಪಂಚರತ್ನ ಅನ್ನೋದಕ್ಕೆ ಗ್ಯಾರಂಟಿ ಅನ್ನೋದಕ್ಕೆ ಈ ವರ್ಡಿನ್ಲಿಂದ ಸ್ವಲ್ಪ ಸರಳವಾಗಿ ಗ್ಯಾರಂಟಿ ಅಂತ ಬಂದ್ಬಿಡ್ತು. ಪಂಚರತ್ನ ಅವೆಲ್ಲ ಏನು ಅನ್ನೋದಕ್ಕಿಂತ ಅದು ಬಿಡ್ರಿ, ರತ್ನ ಅಂದ್ರೆ ಏನು ಮಾಡೋಕ್ಕಾಗಲ್ಲ, ಅವ್ರ ತರದು ಒಳ್ಳೇದೇ. ಅದ್ರ ಸರಳವಾದ ಒಂದು ಶಬ್ದದಿಂದ ಅವ್ರ ಅಧಿಕಾರಕ್ಕೆ ಬಂದ್ರೆ ಹೊರತಾಗಿ ನಿಜವಾದ ಗ್ಯಾರಂಟಿಲಿಂದ ಅವ್ರ ಅಧಿಕಾರಕ್ಕೆ ಬಂದಿಲ್ಲ ಅಂತ. ಹಂಗಾಗಿ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಸರ್ಕಾರ ಬರೋದಕ್ಕೆ ಎಲ್ಲ ಯುವಕರು ಪ್ರಯತ್ನ ಮಾಡ್ತಾರ, ಸಪೋರ್ಟ್ ಮಾಡ್ತಾರ. ನಾವು ಕೂಡ ಪಕ್ಷ ಕಟ್ತೀವಿ. ಇಲ್ಲಿ ಏನಿದ್ರು ಜಾತ್ಯತೀತ ಒಂದು ನಿಲುವಿರಂತ ಒಂದು JDSನ ಅಧಿಕಾರಕ್ಕೆ ತರಕ ಸನ್ಮಾನ್ಯ ಕುಮಾರಣ್ಣವ್ರು ಮುಖ್ಯಮಂತ್ರಿ ಆಗ್ಬೇಕು. ಅವರು 5 ವರ್ಷ ಪೂರ್ಣಾವಧಿಯಲ್ಲಿ ಮುಖ್ಯಮಂತ್ರಿ ಆದ್ರೆ ಎಲ್ಲ ಅವರು ಇಡೀ ರಾಜ್ಯದ ಒಂದು ಏನು ಜ್ವಲಂತ ಸಮಸ್ಯೆಗಳಿಗೆ ಒಂದು ನಾಂದಿ ಆಡಕ್ಕೆ ಸಾಧ್ಯ ಆಗ್ತದೆ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಓಕೆ, ಕಾಂಗ್ರೆಸ್ ಹೊರತಾದ ಶಾಸಕರ ಒಂದೇ ಒಂದು ಆರೋಪ, ಅನುದಾನ ಇಲ್ಲ, ಅನುದಾನ ಇಲ್ಲ, ಅನುದಾನ ಇಲ್ಲ. ನಿಮಗೆ ಕಳೆದ 2 ವರ್ಷದಲ್ಲಿ ಅನುದಾನ ಬಂದಿದೆಯಾ, ಅಥವಾ ನೀವು ಕುಮಾರಣ್ಣ ಅವ್ರ ಜೊತೆ ಕೇಂದ್ರದಿಂದ ಏನಾದ್ರು ಅನುದಾನ ತರ ಪ್ರಯತ್ನದಲ್ಲೇ ಇದ್ದೀರಾ? ಇಲ್ಲ, ಈಗ ವಿರೋಧ ಪಕ್ಷದವರಷ್ಟೇ ನಾವು ಅನುದಾನ ಇಲ್ಲ ಅಂತ ಗೋಳಾಡ್ತಾ ಇಲ್ಲ. ಕಾಂಗ್ರೆಸ್ನವರು ಕೂಡ ಮೇನ್ ಸೀನಿಯರ್ ಲೀಡರ್ಸ್, ಸೀನಿಯರ್ MLAಗಳು 4-5 ಸಲ ಗೆದ್ದವ್ರು ಕೂಡ ಗೋಳಾಡ್ತದ್ ನೋಡಿದ್ರೆ ನಾವ್ಯಾವ ಲೆಕ್ಕ ಅನ್ನಂಥದ್ದು ನಿಮ್ಗೆ ಗೊತ್ತಾಗ್ತದೆ. ಆದ್ರೆ ಅನುದಾನ ಇಲ್ಲ ನಮ್ಗೆ, ಯಾವ್ದು ಇವತ್ತಿಗೂ ಯಾವ್ದು ಅನುದಾನ ಕೊಡ್ತಾ ಇಲ್ಲ. ಆದ್ರೆ ನಮಗ ದೊಡ್ಡ ಕ್ಷೇತ್ರ, ಇಡೀ ಏಷ್ಯಾ ಖಂಡದಲ್ಲಿ ಹಿಂದುಳಿದ ತಾಲೂಕನ್ನಂತ ಒಂದು ಅಣೆಪಟ್ಟಿರೋಂಥ ಕ್ಷೇತ್ರ ನಮ್ದು. ಅಂತ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ಬೇಕು, ದೊಡ್ಡ ಕ್ಷೇತ್ರ ನಮ್ದು. ಹಂಗಾಗಿ ಇಲ್ಲಿ ನಮ್ ಕಲ್ಯಾಣ ಕರ್ನಾಟಕ ಅನುದಾನ ಬಿಟ್ರೆ ಬೇರೆ ಅನುದಾನ ಯಾವುದು ಬರ್ತಾ ಇಲ್ಲ. ಆ ಅನುದಾನದಲ್ಲೇ ಅದಕ್ಕೂ ಕೂಡ 108 ಕಂಡೀಷನ್ಗಳದಾವ.
ಆ ಕಲ್ಯಾಣ ಕರ್ನಾಟಕದಲ್ಲಿ ಬರ್ತಕ್ಕಂಥ ಅನುದಾನನ ನೀವು ಹಿಂಗೆ ಖರ್ಚು ಮಾಡಬೇಕು, ಇಂಥದ್ದೇ ವರ್ಕ್ ತಗೋಬೇಕು, ಇಂಥದ್ದೇ ಕೆಲಸ ಮಾಡಬೇಕು ಅನ್ನೋಂಥದ್ದು ಹೇಳೋದ್ರಿಂದ ಮತ್ತೆ ಈ ಸೊತ್ತು ಮಾಡಿ ಕೊಡಬೇಕು ಕಂಪಲ್ಸರಿ. ಏನಾದರೂ ಒಂದು ಅನುದಾನ ಇಡ್ತೀವಿ ಅಂದ್ರೆ ಅಲ್ಲಿ ಈ ಸೊತ್ತು ಕೇಳ್ತಾರೆ. ಒಂದು ಸಮುದಾಯ ಭವನ ಕೊಡ್ಬೇಕಂದ್ರೆ ಅಲ್ಲಿ ಈ ಸೊತ್ತು ಕೊಡಬೇಕು ಅಂತ ಹೇಳ್ತಾರೆ. ಇದಕ್ಕಿಂತ ಮುಂಚೆ ಎಲ್ಲಿ ಆದರೂ ಒಂದಿಷ್ಟು ದಾನಿಗಳು ಏನಾದ್ರೂ ಜಾಗ ಕೊಟ್ಟು ಹಿರಿಯರು ಊರಿನವರೆಲ್ಲ ಇಂಥಲ್ಲಿ ಮಾಡ್ರಿ ಅಂತೇಳಿ ಒಂದು ಸಮುದಾಯಕ್ಕೆ ಇವತ್ತು SC ST ಯಾವುದೇ ಒಂದು ಭವನ ಇರಲಿ ಅವರು ಒಂದಿಷ್ಟು ಜಾಗ ತೋರಿಸ್ಬಿಟ್ರೆ ಅಲ್ಲಿ ಆರಾಮಾಗಿ ಕಟ್ಬೋದಾಗಿತ್ತು. ಈಗ ಹಂಗಿಲ್ಲ, ಅದಕ್ಕೆಲ್ಲ ಈ ಸತ್ತು ಮಾಡಬೇಕು, ರಾಜ್ಯಪಾಲರ ಹೆಸರಲಾಗಬೇಕು, ಅದಾದಮೇಲೆ ನಿಮಗೆ ಬರ್ತದಂದರೆ ನಮಗಿರೋದು 5 ವರ್ಷದ ಒಳಗಡೆನೆ ಎಲ್ಲ ಶಾಸಕರು ಅದಷ್ಟೆಲ್ಲ ನಾವು ಮಾಡಿಕೊಡೋದ್ರಾಗೆ ನಮ್ಮ ಅವಧಿನೇ ಮುಗ್ದೋಗಿರ್ತದೆ. ಆದರೆ ಅದು ನಮಗೆ ಈಗೇನು ಈಗ ಕಾಂಗ್ರೆಸ್ ಸರ್ಕಾರದಿಂದ ಬರೋಂಥ ಅನುದಾನ ಕನ್ನಡಿ ಒಳಗಿನ ಗಂಟು ಅಂತ ನಮಗೆ ಅನಿಸ್ತದೆ. ಓಕೆ, ಅದು ನಾವು ಕಣ್ಣಿಗೆ ಕಾಣ್ತದ, ಅದ್ರ ತಗೊಳಕ್ ಬರೋದಿಲ್ಲ ಅಷ್ಟೇ. ಇದು ನನ್ನ ಮತ್ತೊಂದ್ ಕಡೆ ಈ ಕಲಾಪ ನಾವು ಸೆಷನ್ ನೋಡ್ತಾ ಇರ್ತೀವಿ. JDS ಅಲ್ಲಿ ಕುಮಾರಣ್ಣ ಅವರು ಇಲ್ಲ, ರಾಜಕೀಯಕ್ಕೆ ಹೋಗ್ಬಿಟ್ಟಿದ್ದಾರೆ, ಮಾತಾಡೋರ್ ಸಂಖ್ಯೆ ಕೊರತೆ. ಅದ್ರ ಮಧ್ಯೆ ಮಾತಾಡೋರು ನೀವು ಕಂದಕೂರಿ ಇಬ್ರೆ ಜಾಸ್ತಿ ಮಾತಾಡೋದು. ಇಲ್ಲ ಸರ್, ಹಂಗ ಅನ್ಕೋಬೇಡ್ರಿ. ಕುಮಾರಣ್ಣವ್ರು ಇದ್ರ ಎಲ್ಲರೂ ಸ್ತಬ್ಧ ಆಗ್ತಾರೆ, ಇಲ್ಲ ಅಂತಲ್ಲ. ಇಡೀ ಎಲ್ಲಾ ಪಕ್ಷದವರು ಕೂಡ ಅವರಲ್ಲಿ ದಾಖಲೆಗಳು ಹಿಡ್ಕೊಂಡು ಕುಮಾರಣ್ಣವರು ಮಾತಾಡ್ತಾರೆ. ಯಾವುದೇ ಸುಳ್ಳು ಆರೋಪಗಳನ್ನು ಮಾಡೋದಾಗ್ಲಿ ಸುಮ್ಮನೆ ಮಾತಾಡೋದಾಗ್ಲಿ ಮಾಡೋದಿಲ್ಲ. ಆದ್ರೆ ನಮ್ಮಲ್ಲಿ ಕೂಡ ಈಗ ಎಲ್ಲರೂ ಕೃಷ್ಣಪ್ಪಣ್ಣವ್ರು ಅದಾರ, ಸುರೇಶ್ ಬಾಬು ಅವ್ರು ಇದಾರ, ಮೇಡಮ್ ಶಾರದಾ ಪೂರ್ಣ್ಯಾಕ್ ಅವ್ರು ನಮ್ಮ ಶಾಸಕ ಪಕ್ಷದ ಉಪನಾಯಕ ಇದ್ದಾರ. ಬಹಳಷ್ಟು ಜನ ಯುವಕರು, ಶರಣಗೊಂಡ್ ಕಂದಕೂರ್ ಅವರು, ಮಂಜುನಾಥ ಅವರು, ಮತ್ತೆ ಬಾಲಣ್ಣ ಅವರು, ಯಾರಿಲ್ಲ ಹೇಳ್ರಿ, ಎಲ್ಲರೂ ಅದಾರ, ಮಾತಾಡ್ತಾರ. ಆತರ ಏನಿಲ್ಲ. ಆದ್ರೂ ನೀವು ವಿಚಾರಗಳನ್ನ ತುಂಬಾ ಸ್ಪಷ್ಟವಾಗಿ ಮಂಡಿಸ್ತೀರಾ ಸ್ಪೀಕರ್ ಮುಂದೆ. ಇಲ್ಲ, ನನ್ನ ತಾಲೂಕಿನ ವಿಷಯ, ನನ್ನ ತಾಲೂಕಿಗೆ ಸಂಬಂಧಪಟ್ಟಂಗ ನನ್ನ ಒಂದು ಸಮಸ್ಯೆಗಳ ತಕ್ಕಂಗ ನಾನು ಸೆಷನ್ ನಲ್ಲಿ ನಾನು ಮಂಡಿಸ್ತೀನಿ. ರಾಜ್ಯದ ವಿಷಯಗಳನ್ನ ನಮ್ಮ ನಾಯಕರಿಗೆ ಏನ್ ಹೇಳಿದ್ನಲ್ಲ, ಅವರೆಲ್ಲರೂ ಬಹಳಷ್ಟು ವಿಚಾರಗಳನ್ನ ಮಂಡಿಸಿ ಸರ್ಕಾರ ನಿಕ್ಕಟ್ಟಿಗೆ ಸಿಕ್ಸಂತ ಒಂದು ಪ್ರಯತ್ನ ಮಾಡ್ತಾರೆ. ಅವ್ರು ಮಂಡತನ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ನಮ್ಮವರು ಆತರ ಕುಮಾರಣ್ಣ ಇಲ್ಲ ಅನ್ನೋಂಥ ಕೊರಗೇನು ನಮಗೇನು ಅತಿ ಹೆಚ್ಚು ಕಾಡ್ತಾ ಇಲ್ಲ. ಆದರೂ ಕೂಡ ಅವ್ರು ಇದ್ರೇನೆ ನಮಗೆ ಚೆನ್ನಾಗಿತ್ತು. ಆದರೂ ಅವರು ಕೇಂದ್ರದಲ್ಲಿ ಅವರು ಕೂಡ ಸ್ಥಾನದಲ್ಲಿದ್ದು ಅವರು ಕೂಡ ರಾಷ್ಟ್ರ ರಾಜಕಾರಣದಲ್ಲಿ ಅವರು ಗುರುತಿಸ್ಕೊಂಡು ಇಡೀ ನಮ್ಮ ರಾಜ್ಯಕ್ಕೆ ಏನೇನು ಅನುದಾನಗಳು ತರಬೇಕನ್ನಂಥದ್ದು ಅವರು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋದು ಇಡೀ ರಾಷ್ಟ್ರದ ಗಮನ ಸೆಳೆದಾರೆ. ಹಂಗಾಗಿ ಅವ್ರ ಮಾರ್ಗದರ್ಶನದ ಮೇರೆಗೆ ಕೂಡ ನಾವು ಸೆಷನ್ನಲ್ಲಿ ನಾವು ಕೂಡ ಫೈಟ್ ಮಾಡೋಕ್ಕೆಲ್ಲ ರೆಡಿ ಇದ್ದೀವಿ. ಈ ಸಲ ನಾವೇನೇ ಇರಲಿ ರಾಜ್ಯದ ಎಲ್ಲ ಸಮಸ್ಯೆಗಳನ್ನು ತಗೊಂಡು ನಾವು ಈ ಸೆಷನ್ನಲ್ಲಿ ಮಾತಾಡ್ತೀವಿ. ಪ್ರತಿಯೊಬ್ಬ ಶಾಸಕರಿಗೂ ತಮ್ಮದೇ ಆದ ಒಂದು ಆದ್ಯತೆ ಇರುತ್ತೆ. ಯಾಕಂದ್ರೆ 5 ವರ್ಷದಲ್ಲಿ ಯಾರು ಕನ್ನಂಬಾಡಿ ಅಣೆಕಟ್ಟೆ ಕಟ್ಟಕ್ಕಾಗಲ್ಲ. ಈಗ ಆಲ್ರೆಡಿ 2 ವರ್ಷ ಮುಗಿದೋಗಿದೆ ಗ್ಯಾರಂಟಿ ಗೊಂದಲದಲ್ಲಿ. ಉಳಿದಿರೋ 3 ವರ್ಷಗಳಲ್ಲಿ ನಾನು ಏನಾದ್ರು ಒಂದು ಮಾಡಲೇಬೇಕಪ್ಪ ದೇವದುರ್ಗಕ್ಕೆ, ಅಟ್ಲೀಸ್ಟ್ ಇದು ಮಾಡಬೇಕು, ಇದು ನನ್ನ ಕನಸು ಅಂದರೆ ಏನು, ಯಾವ ಯೋಜನೆಗಳಿದೆ? ನೀರಾವರಿನ, ಉದ್ಯೋಗನ, ಶಿಕ್ಷಣನ, ಆರೋಗ್ಯನ, ಯಾವುದಕ್ಕೆ ಆದ್ಯತೆ ಕೊಡ್ತೀರಾ? ಈಗ ಹಂಗೆ ನೋಡಿದರೆ 16 ವಿಷಯಗಳು ನನಗೆ ಮಾಡಲೇಬೇಕನ್ನಂಥವು ಅದಾವ. ಇದು ಹೆಚ್ಚು ಇದು ಕಡಿಮೆ ಅನ್ನೋಂಥದ್ದಿಲ್ಲ. ನಾನು ಫಸ್ಟ್ ಪ್ರಿಫರೆನ್ಸ್ ನಾನು ಹೇಳಿದ್ನೆಲ್ಲ, ಕೈಗಾರಿಕೆ ಮಾಡಬೇಕು, ಮಹಿಳೆಯರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕು, ಹೆಣ್ಮಕ್ಳಿಗೆ ಗಾರ್ಮೆಂಟ್ಸ್ ಆಗಬೇಕು, ಈ ಥರ ಆಗ್ಬೇಕನ್ನೋಂಥದ್ದು ಕೂಡ ನನ್ನ ಒಂದು ಕನಸಾದ. ಆದರೆ ಈ ಸರ್ಕಾರದಲ್ಲಿ ನಮ್ಗೆ ಆ ಕನಸುಗಳು ಈಡೇರ್ತವ ಇಲ್ಲ ಅನ್ನೋಂಥದ್ದು ಯಾವುದೇ ನಮಗೆ ಈಡೇರ್ತವನ್ನಂಥದ್ದು ಅಂತ ನಂಬಿಕೆ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ನೋಡ್ಬೇಕು ಯಾವ ರೀತಿ ಬದಲಾವಣೆ, ಏನಾದ್ರೂ ಹೆಚ್ಚು ಕಡಿಮೆ ಬದಲಾವಣೆಗಳು ಬಂದಂತ ಸಂದರ್ಭದಲ್ಲಿ ಪವಾಡಗಳಾದ್ರೆ ಆಗ್ಬಹುದು. ಹೇಳಕ್ ಆಗಲ್ಲ, ಅವ್ರವ್ರಿಗೆ ನಡೆದಂದಾಗ ಅನಿವಾರ್ಯ ಹೇಳಕ್ ಆಗೋದಿಲ್ಲ. ಅದ್ರಾಗೆ ಏನಾದ್ರೂ ವ್ಯತ್ಯಾಸಗಳಾಗ್ಬೋದು. ನಾವು ನಮಗಂತ್ರ ಯಾವ್ದು ನಾವು ನಿರೀಕ್ಷೆ ಮಾಡೋದಿಲ್ಲ. ಪಾಪ ಅವ್ರಿಗೆ ಜನ 5 ವರ್ಷ ಅವರಿಗೆ ಅಧಿಕಾರ ಕೊಟ್ರ ಅವ್ರು ಆರಾಮಾಗಿ ಮಾಡ್ಲಿ, ಜನರ ಸೇವೆ ಮಾಡ್ಲಿ ಅಂತ ನಾವು ಕೇಳ್ತೀವಿ. ಅದ್ರ ಜೊತೆಯಲ್ಲಿ ಎಲ್ಲಾ ಕ್ಷೇತ್ರಗಳನ್ನ ಸಮನಾಗಿ ತಗೊಳ್ಬೇಕು. ಇವತ್ತು JDS BJP ಇನ್ನೊಂದಂತ ಏನ್ ತಗೊಳೋದ್ ಬೇಡ. ಎಲ್ಲರನ್ನ ನೀವು ಸರಿಯಾಗಿ ತಗೊಂಡ್ರೆ ನಮಗೂ ಕೂಡ ಜನ ಮತ ನೀಡಿರ್ತಾರೆ. ನಾವು ಕೂಡ ಒಂದು ಶಾಸನಬದ್ಧವಾಗಿ ನಾವು ಆಯ್ಕೆ ಆಗಿರ್ತೀವಿ. ಆದ್ರೆ ನೀವು ಅದಕ್ಕೆ ತಕ್ಕಂಗ ಮಲತಾಯಿ ಧೋರಣೆ ತೋರ್ಲಾರ್ದಂಗ ನಮ್ಗೊಂದು ಅವಕಾಶ ಕೊಡ್ರಿ. ನಮ್ಗೆ ಮಹಿಳೆಯರಂತೇಳಿ ಈಗ ನೋಡ್ರಿ, ಈ ಭಾಗದಾಗ ನಾನೊಬ್ಬ ಮಹಿಳೆ ಗೆದ್ದಿರೋದು, ನಮ್ಮ ಕಲ್ಯಾಣ ಕರ್ನಾಟಕದಾಗ ನಾನೊಬ್ಬ ಮಹಿಳೆ ಇರೋದು. ಆ ಮಹಿಳೆಯರದ್ರಲ್ಲಿ ಅತ್ಯಂತ ಸಾಮಾನ್ಯವಾಗಿ ಬಹಳ ನನ್ನ ಗೌರವದಿಂದ ನೋಡಿ ಉಡಿ ತುಂಬಿ ಮತ ನೀಡ್ಯಾರ ನನ್ನ ಕ್ಷೇತ್ರದ ಜನ. ಊರಲ್ಲಿ ಅವರೇ ಅನ್ನ ನೀರು ಹಾಕಿ ಗ್ರಾಮೋತ್ಸವಗಳು ಮಾಡೋಂಥ ಸಂದರ್ಭದಲ್ಲಿ ಅಂಥವ್ರಿಗೆ ನಾನು ಏನಾದರೂ ಮಾಡಿಕೊಟ್ರೆ ಅದು ತಮಗೂ ಕೂಡ ಪುಣ್ಯ ಬರ್ತದ. ಹಂಗಾಗಿ ನನಗೊಂದಿಷ್ಟು ತಾಲೂಕಿಗೆ ಅನುದಾನ ಕೊಟ್ರೆ ಒಳ್ಳೇದಾಗ್ತದ ಅನ್ನೋಂಥದ್ದು. ಅವ್ರೇನು ಇರಲಿ ಬೇಡ ಅಂತ ನಾವು ಹೇಳೋದಿಲ್ಲ. ಆದರೆ ತಾನಾಗಿ ತಾನು ಏನಾಗ್ತಿತ್ತಂದ್ರೆ ಹೇಳೋಕ್ಕಾಗದು.
ಓಕೆ, ಈಗ ಒಂದು ಮಾತು ಹೇಳಿದ್ರಿ, ಈ ಊರಿನ ಜನ ಉಡಿ ತುಂಬಿ ಅನ್ನ ಹಾಕಿ ನಾನು ಗೆಲ್ಸಿದ್ರು ಅಂತ. ಬಟ್ ವಿಶೇಷವಾದ ಒಂದು ಕಾನ್ಸೆಪ್ಟು ನಾನು ಇಲ್ಲಿ ನೋಡಿದೆ, ಯಾರು ಬಂದರೂ ಪ್ರತಿದಿನ ಊಟ ಇರುತ್ತೆ. ಯಾಕೆ ಆಲೋಚನೆ ಬಂತು? ಅದು ನಿಮ್ಮ ಬಾಲ್ಯದ ಕಷ್ಟಗಳ ಅಥವಾ ನಮಗೆ ಬಂದಿದ್ದು ಬೇರೆಯವ್ರಿಗೆ ಬರಬಾರ್ದು ಅಂತನಾ? ಇಲ್ಲ, ನಂದೇನಂದ್ರೆ ಇಲ್ಲಿ ನಾವು ಕ್ಷೇತ್ರದಲ್ಲೇನು ಈಗೇನು ಎಲ್ಲರೂ ನಾವೇನು ಮನೆ ಮಗಳು ಅಂತೇಳಿ ಒಂದು ಕುಟುಂಬದ ಮಗಳಲ್ಲ, ನಾನು ಇಡೀ ಕ್ಷೇತ್ರದ ಮಗಳು. ಈಗ ನಾವೆಲ್ಲರೂ ಒಂದೇ ಅಂದಾಗ ಈಗ ನನ್ನ ನೋಡಕ್ ಬಂದವರಿಗೆ ಅವರಿಗೆ ಊಟ ಇರ್ಬೇಕಲ್ಲ. ಈಗ ಅವ್ರದೇ ನಾನು ಈ ಮನೇನೆ ಅವ್ರದ್ದು ಅಂದಾಗ ಮನೇಲಿ ಊಟ ಇರ್ಬೇಕಲ್ಲ. ಬಂದವರು ಊಟ ಮಾಡ್ಕೊಂಡು ಯಾವುದೇ ಅವಲ್ಗಳು ತಗೊಂಡ್ಬಂದ್ರೆ ಅವ್ರು ಕೊಟ್ಟು ಅವ್ರು ನಂಗೆ ಏನಾಗ್ತದ ನನ್ನ ಕೈಲಾದದ್ದು ಅವ್ರ ಮನೆಯಲ್ಲಿ ಅನ್ನ ಸಾರಾಗಲ್ದಕ್ಕ ಊಟ ಮಾಡಿ ಹೋಗ್ಲಿ ಅನ್ನೋಂಥದ್ದು ನನ್ನ ಒಂದು ನಿರ್ಧಾರ. ಯಾಕಂದ್ರೆ ನಾನು ದೇವದುರ್ಗದ ಮನೆ ಮಗಳಂದಿನಿ ಅಂದಾಗ ಆ ಮಗಳ ಮನೆಗೆ ಎಲ್ಲರೂ ಬರ್ತಾರೆ. ಇವತ್ತು ಅವ್ರಿಗೆಲ್ಲರಿಗೆ ನಮ್ಮ ಮನೆ ಕುಟುಂಬದವ್ರು ಹೆಂಗ್ ಊಟ ಮಾಡ್ತಾರೆ ಅದ್ರಂಗೆ ಅವರು ಕೂಡ ನಮ್ಮ ಜೊತೆಲಿ ಇರ್ಲಿ, ಊಟ ಮಾಡ್ಲಿ ಅನ್ನೋದು ಒಂದೇ ಒಂದು ಇದರಿಂದ ನಾನು ಅಲ್ಲಿ ದಿನನಿತ್ಯ ಬೆಳಿಗ್ಗೆಲಿಂದ ಏನು ನಮ್ಗೆ ಏನಾಗ್ತದೋ ಅದನ್ನ ಊಟದ ವ್ಯವಸ್ಥೆ ಮಾಡ್ತೀವಿ. ಸಂಖ್ಯೆ ಏನಾಗಿರುತ್ತೆ? ಖಂಡಿತವಾಗ್ಲೂ ಪೂರ್ಣ ಬಹುಮತ ತಗೊಂಡು ನಮ್ಮ ಮೈತ್ರಿಯಿಂದ ಅಲ್ಲ, ನಾನು ಅದು ಅವ್ರಿಗೆ ಬಿಟ್ಟು ಸರ್. ಇಲ್ಲ ಮೇಡಮ್, ಯಾಕಂದ್ರೆ ನನಗೆ ತುಂಬಾ ಚೆನ್ನಾಗಿ ನಾನು ತಿಳ್ಕೊಂಡಿರೋ ಮಟ್ಟಕ್ಕೆ ಕರ್ನಾಟಕದಲ್ಲಿ 70ರಿಂದ 72 ಕ್ಷೇತ್ರಗಳಲ್ಲಿ JDS ವೋಟ್ ಇದೆ. ಆದ್ರೆ ಅದು ವೋಟ್ ಆಗಿ ಕನ್ವರ್ಟ್ ಆಗಬೇಕು. ಬರೀ JDS ಅಂತ ಹೋದ್ರೆ JDS ಸಂಖ್ಯೆ ಏನಾಗ್ಬೋದು ನಿಮ್ಮ ಪ್ರಕಾರ? ಇಲ್ಲ, ಬರೀ JDS ಅಂತ ಹೋದ್ರು ಕೂಡ ಈಗೇನು ಜನರೊಂದಿಗೆ ಜನತಾದಳ ಅನ್ನೋಂಥ ಕಾರ್ಯಕ್ರಮನ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು, ಸನ್ಮಾನ್ಯ ದೇವೇಗೌಡರು ಎಲ್ಲರೂ ಇದೇನು ಮಾಡ್ತಾ ಇದ್ದಾರ, ಇದರಿಂದ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಮಗೆ ಓಟ್ ಕೊಡ್ತಾರ, ನಮ್ಮ ಸರ್ಕಾರ ಬರ್ತದ, ಕುಮಾರಣ್ಣನ ನೇತೃತ್ವ ಸರ್ಕಾರ ಬರ್ತದ ಅನ್ನೋಂಥದ್ದು ನಂಬಿಕೆ 100% ನಮಗಾದ. ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗ್ತಾರೆ, ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ನೀವು ಹೇಳ್ತೀರಿ? ಖಂಡಿತವಾಗ್ಲು. ಈಗ ಅವರು ವಾಪಸ್ ಆಗಿಲ್ಲ ಅಂದ್ರೂ ವಾಪಸ್ ಕರ್ಕೊಂಬರ್ತಾರೆ ನಮ್ಮ ಕರ್ನಾಟಕದ ಕನ್ನಡಿಗರ ಅನ್ನೋಂಥದ್ದು ನನ್ನ ಆಸೆ. ಓಕೆ, ಯಾಕಂದ್ರೆ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಸರಾಯಿ ನಿಷೇಧ, ಲಾಟ್ರಿ ನಿಷೇಧ, ಸಾಲ ಮನ್ನಾ, ಇಡೀ ರಾಜ್ಯದಲ್ಲಿ ಬರೀ ಯಾರು ಮುಖ್ಯಮಂತ್ರಿ ಹಾಕ್ಬೇಕು ಅಂತ ವೋಟ್ ಹಾಕಿ ಅಂದ್ರೆ ಜನ ಕುಮಾರಣ್ಣಂಗೆ ಹಾಕ್ಬಿಡ್ತಾರೆ. ಬಟ್ ಆ ವ್ಯವಸ್ಥೆ ಇಲ್ಲ. MLA ಗಳು ಗೆಲ್ಲಬೇಕು, ಬಹುಮತ ಬರಬೇಕು ಅಂತ ತುಂಬಾ ಜನ ಹೇಳ್ತಿರುವಂಥದ್ದು. ಮೈತ್ರಿಯಿಂದ ಹೋದ್ರೆ BJP JDS ಸೇರಿ 150 ಸ್ಥಾನಗಳನ್ನ ಗೆಲ್ತೀವಿ ಅಂತ. ಸಾಧ್ಯನಾ? ಅಲ್ಲ, ಇರ್ಬೋದು ಸರ್, ಇರ್ಬೋದು. ಪಕ್ಷದ ತೀರ್ಮಾನ ಹೆಂಗಾಗ್ತದ, ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ಮುಂದಂತರ ಖಂಡಿತವಾಗ್ಲೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ 28ಕ್ಕೆ ಅಧಿಕಾರಕ್ಕೆ ಬರಲ್ಲ, 100% ಅದು ಬರದೇ ಇಲ್ಲ. ಈಗಾಗಲೇ ಜನ ತೀರ್ಮಾನ ಮಾಡ್ಯಾರ. ಆದ್ರೆ ನಮ್ಮ ಸರ್ಕಾರನೇ ಬರೋದನ್ನಂಥದ್ದು ಅದು 100% ಖಚಿತ. ಯಾಕಂದ್ರೆ ಕುಮಾರಣ್ಣವರು ರಾಷ್ಟ್ರ ರಾಜಕಾರಣಕ್ಕೆ ಯಾಕೆ ಹೋಗ್ಯಾರಪ್ಪ ಅಂದ್ರೆ ಕರ್ನಾಟಕನ ಉಳಿಸ್ಕೊಳ್ಬೇಕನ್ನಂತ ವಿಚಾರ ಇಟ್ಕೊಂಡೇ ಹೋಗ್ಯಾರ. ಅವ್ರ ಹೊರತಾಗಿ ಅವರು ರಾಷ್ಟ್ರ ರಾಜಕಾರಣ ಮಾಡ್ಬೇಕಂತ ಯಾವತ್ತೂ ಆಸೆ ಪಟ್ಟಿರ್ಲಿಲ್ಲ. ಅವರು ರಾಜ್ಯ ರಾಜಕಾರಣದಲ್ಲಿದ್ರೇನೆ ಇಡೀ ನಮ್ಮ ನಾಡಿಗೆ ಒಳ್ಳೇದಾಗ್ತದ ಅನ್ನೋಂಥದ್ದು ನಮ್ಮ ಇಡೀ ರಾಜ್ಯದ ಒಂದು ನಿರೀಕ್ಷೆ. ಸರ್, ನಿಮ್ಮ ಹೆಸರು? ಗೋವಿಂದರಾಯಗೌಡ್ರು. ಸಾಕಷ್ಟು ಚುನಾವಣೆಗಳು ನೋಡಿರ್ತೀರಾ, ಸಾಕಷ್ಟು ಶಾಸಕಗಳು ನೋಡಿರ್ತೀರಾ, ಮಾಜಿ ಸಚಿವರನ್ನ ಕೂಡ ಈ ಕ್ಷೇತ್ರ ಕೊಟ್ಟಿತ್ತು. ಏನ್ ಸಮಸ್ಯೆ ಏನು ದೇವದುರ್ಗಕ್ಕಿರೋದು? ಇಲ್ಲ, ದೇವೇಗೌಡ ಒಳ್ಳೆ ನೀರಾವರಿ ಮಾಡ್ರಿ, ಅವ್ರಲ್ಲಿದ್ದು ನಾವು ಚೆನ್ನಾಗಿ ಬೆಳ್ಕೊಂತೀವಿ. ಅದೇ ಕಾರಣಕ್ಕೆ ಪುತ್ಥಳಿ ಅನಾವರಣ ಮಾಡಿಸಿದ್ರೆ ದೇವೇಗೌಡರು ಸ್ಟ್ಯಾಚ್ಯೂ ಮಾಡಿಸಿದ್ರಲ್ಲ ಮೊನ್ನೆ. ಅದ್ರ ಸರಿಯಾಗಿ ಮಾಡ್ತೀವಿ. ಅದೇ ಅನ್ನ ಉಣ್ಣ ಸರಿಯಾಗಿ ನಾವು ಇಲ್ಲ ಅಂತ ಮಾಡ್ತೀವಿ ನೋಡ್ರಿ. ಸಾಕಷ್ಟು ಶಾಸಕರುಗಳನ್ನ ಕಂಡಿದೆ. ಈಗ JDS ಶಾಸಕ ಇದ್ದಾರೆ ಕರೆಮ್ಮ ನಾಯಕ್ ಅವರು. ಹೇಗಿದೆ ಅವ್ರ ಕೆಲಸ? ಅವ್ರನ್ನ ಒಳ್ಳೆ ಕೆಲಸ ಮಾಡ್ತಾರೆ. ಈಗ ಏನ್ ಅಭಿವೃದ್ಧಿ ಆಗ್ಬೇಕು? ನೀರಾವರಿ ಏನೋ ಆಯ್ತು ಅಂತ ಹೇಳ್ತೀರಾ? ಆಯ್ತ್ರಿ, ಸ್ವಲ್ಪ ಕ್ಯಾನಲ್ ಒಂದ್ ಸ್ವಲ್ಪ ರಿಪೇರಿ ಆಗ್ರಿ. ಕ್ಯಾನಲು, ದವಾಖಾನಿ, ಡಾಕ್ಟರ್ಗಳು, ಊರ ಹಳ್ಳಿಗಳು ಸ್ವಲ್ಪ ಡಾಕ್ಟರ್ದೊಂದು ಸಮಸ್ಯೆ ಐತ್ರಿ. ಡಾಕ್ಟರ್ಗಳದು, ಶಾಲೆ ಶಿಕ್ಷಣ ಬಗ್ಗೆ ಮಾಸ್ಟರ್ಗಳು ಸ್ವಲ್ಪ ಅದ್ರ ನಮ್ಮ ಮಕ್ಕಳು ಅಭಿವೃದ್ಧಿ ಆಯ್ತಾರ ಅಂತ ನಮ್ಮ ಕಾರಣ. ನಿಮ್ಮ ಹೆಸರು? ನಮ್ಮ ಹೆಸರು ಬಸವಜಪ್ಪ ತೋಟಮನಿ ಸರ್. ನೀವೇನ್ ಮಾಡ್ತೀರಾ? ನಾವು ರೈತರು ಸರ್. ರೈತರು. ನೀರಾವರಿ ಎಲ್ಲ ಚೆನ್ನಾಗಿದೆ? ನೀರಾವರಿ ಚೆನ್ನಾಗಿದೆ ಸರ್. ನಮ್ಮ ಲಾಸ್ಟ್ ಸಿಲಿಂಡರ್ ಆದ್ರೆ ದೇವೇಗೌಡರು ನೀರಾವರಿ ಕೊಡುವಂತೆ ಕೊಡಿಗೆ ನಾವು 5,000 ಎಕರೆಗೆ ಬೆಳಿತಿದ್ವಿ ಸರ್ ಮೊದಲ. ಈಗ 20 ಲಕ್ಷ ಆಗಿದೆ ಎಕರೆ. 20 ಲಕ್ಷ ಆಗಿದೆ ಸರ್. ಮೊದಲು 5 ಲಕ್ಷ ಒಂದು ಎಕರೆ ಯಾರು ಕಳ್ತಾರೆ ಸರ್ ನಮ್ಮ ತಾಲೂಕದಾಗ. ಸರ್, ಲಾಸ್ಟ್ ಸಿಲಿಂಡರ್ ಸರ್. ಈಗ ನಾವು 25 ಚೀಲ 30 ಚೀಲ ಶೇಂಗಾ ಬೆಳಿತೀವಿ ಸರ್. ಈಗ ಎಕರೆಗೆ 50 ಚೀಲ ಶೇಂಗಾ ಬೆಳಿತೀವಿ ಸರ್ ನಾವು. ಭತ್ತ ಎಕರೆಗೆ 50 ಬೆಳಿತೀವಿ ಸರ್. ಭಾಳ ಇದೆ ಸರ್. ಎಲ್ಲ ಮೇಡಮ್ ಅವ್ರ ಶಾಸಕರು ಎಲ್ಲ ಕೆಲಸಗಳು ಕೊಟ್ಟರೆ ವರ್ಕಾಡಿ ಊರುಗಳಿಗೆ. ಈಗ ಇಲ್ಲಿ ಏನಾಯ್ತು ಅಂದ್ರೆ ಸರ್, ಶಾಲೆಯಲ್ಲಿ ಮಕ್ಕಳಲ್ಲಿ ಸ್ವಲ್ಪ ಸ್ಕೂಲ್ಗಳಲ್ಲಿ ಭಾಳ ತೊಂದರೆ ಸರ್. ಒಂದು ಹಳ್ಳಿಗೊಳಗೆ ಟೈಮಿಂಗ್ ಬಸ್ ಇಲ್ಲ, ಒಂದು ಏನಿಲ್ಲ. ಸ್ವಲ್ಪ ಅವ್ರಿಗೊಂದು ಮಕ್ಳಿಗೆ ಒಂದು ಸ್ವಲ್ಪ ಇದು ಮಾಡಿ ಕೊಡ್ಬೇಕು ಸರ್. ಒಂದು ಹಾಸ್ಪಿಟಲ್ಗಳಿಗೆ ಒಂದು ಸ್ವಲ್ಪ ರೂಮ್ಗಳಲ್ಲಿ ಇಲ್ಲ, ಯಾರು ಸಿಸ್ಟರ್ಗಳಿಲ್ಲ, ಎಲ್ಲ ಇದು ಮಾಡ್ಬೇಕು ಸರ್. ಈ ಸರ್ಕಾರಿ ಕಚೇರಿಗಳಲ್ಲಿ ಲಂಚ ಗಿಂಚ ತಗೋತಾರ ಅಧಿಕಾರಿಗಳು? ಲಂಚ ಏನಿಲ್ಲ, ನಡೆದ ಸರ್. ಒಂದೊಂದಲ್ಲಿ ನಡೆದ, ಒಂದೊಂದಲ್ಲಿ ಇಲ್ಲ, ಎಲ್ಲ ನಡೆದ ಸರ್. ಒಳ್ಳೆ ಶಾಸಕರ ಗಮನ, ಒಳ್ಳೆ ಶಾಸಕರ ಜಮಕ ಸರ್. ಎಲ್ಲ ಶಾಸಕರು ಸಿಗ್ತಾರ? ಯಾರು ಬಂದ್ರು? ಯಾರು ಬಂದು ಸಿಗ್ತಾರೆ. ಒಂದು ಮಕ್ಕಳು ಮೊದಲು ಮಾಡಿ ಸಿಗ್ತಾರೆ ಶಾಸಕರು. ಇಂಥ ಶಾಸಕರು ಊಟದಲ್ಲ ಸರ್. ಮತ್ತೆ
ಹ್ಞೂ ಸರ್. ಅದಕ್ಕೆ ಅಷ್ಟೊಂದು 1 ಲಕ್ಷದವರೆಗೂ ಮಠ ನಿನ್ನ ಸರ್ ನಿನ್ನ ಆಗ್ಬೇಕ್ರಿ ಮಠ ನಮ್ಗೆ ಸ್ವಲ್ಪ ಕಡಿಮೆ ಆಯ್ತು ಓಟ್ ಸರ್. 50,000 ಲೀಡ್ ಮೇಲೆ ಬರಕೈತೆ ಸರ್ ನಮ್ಮ ಲೆಕ್ಕಕ್ಕೆ. ಹಂಗಾರೆ ಇನ್ನೊಂದು 15-20 ಸಾವಿರ ಓಟ್ ಜಾಸ್ತಿ ಬರ್ಬೇಕು. 2028 ಚುನಾವಣೆಗೆ ಮತ್ತೆ ಇವ್ರು ಕೊಟ್ಟಿದ್ರೆ ಇವರೇ MLA ಸರ್ ನಮ್ಮ ತಾಲೂಕು MLA. ನಿಮ್ಮ ಹೆಸರು? ನಾವು ದೀಪಕ್ ರಾಠೋಡ್ ಅಂತ ಸರ್. ದೀಪಕ್ ರಾಥೋಡ್. ಏನ್ ಮಾಡ್ತೀರಾ? ನಾವು ಒಕ್ಕಲ್ತನ ಮಾಡ್ತೀವಿ. ಒಕ್ಕಲ್ತನ ಚೆನ್ನಾಗಿದೆ, ನೀರಾವರಿ ಎಲ್ಲ ಚೆನ್ನಾಗಿದೆ ಸರ್. ಓಕೆ, ನಿಮ್ ಪ್ರಕಾರ ದೇವದುರ್ಗಕ್ಕಿರೋ ಸಮಸ್ಯೆ ಏನು? ದೇವದುರ್ಗ ಸಮಸ್ಯೆ, ದೇವೇಗೌಡ ಎಲ್ಲ ಮಾಡಿ ಹೋಗಿದ್ದಾನ್ರಿ. ಇನ್ನೂ ಒಂದು ಕೆನಲ್ಗೂ ರಿಪೇರಿ ಆಗಬೇಕು. ಮತ್ತೆ ಇವು ಶಿಕ್ಷಣದಲ್ಲಿ ಒತ್ತಿ ಕೊಡಬೇಕು. ಮತ್ತೆ ಸ್ಕೂಲ್ ಹುಡುಗರಿಗೆ ಗಾಡಿ ವ್ಯವಸ್ಥೆ ಇಲ್ಲ, ಬಸ್ ವ್ಯವಸ್ಥೆ ಇಲ್ಲ. ಮತ್ತೆ ಒಂದೊಂದು ಸ್ಕೂಲಲ್ಲಿ ಟೀಚರ್ಸ್ಗಳು ಸರಿ ಇಲ್ಲ, ಮಕ್ಕಳಿಗೆ ಸರಿ ಕಲ್ಸಂಗಿಲ್ಲ. ಅದೇ ಮತ್ತೇನಿಲ್ಲ, ಎಲ್ಲ ಚೆನ್ನಾಗಿದೆ. ಆಸ್ಪತ್ರೆ ಎಷ್ಟು ಬೆಡ್ಡಿನ ಆಸ್ಪತ್ರೆ ಇದೆ? ಇದೆ ಇದೆ. ಸರ್ಕಾರಿ ಆಸ್ಪತ್ರೆ ಡಾಕ್ಟರ್ ಎಲ್ಲ ಇದಾರೆ. ಹಂಗಾರೆ ಏನು ಸಮಸ್ಯೆನೇ ಇಲ್ಲ ದೇವದುರ್ಗ? ಇನ್ನೊಂದು ಸ್ವಲ್ಪ ಸಮಸ್ಯೆಗಳು ಅದೇ, ಡಾಕ್ಟರ್ಗಳು ಅದೇ ಸರಿಯಾಗಿ ನೋಡೋಂಗಿಲ್ಲ. ಒಂದು ಸ್ವಲ್ಪ ಪೇಷಂಟ್ ಹೋದ್ರ ಅರ್ಜೆಂಟ್ ಇಡಂಗಿಲ್ಲ. ಸ್ವಲ್ಪ ಮನುಷ್ಯರು ನೋಡೋ, ಒಂದು ಸ್ವಲ್ಪ ಬಡವರು ನೋಡಂಗಿಲ್ಲ. ಸ್ವಲ್ಪ ಚೆನ್ನಾಗಿದ್ದವ್ರು ನೋಡ್ತಾರೆ ಅಷ್ಟೇ. ಅಂದ್ರೆ ಲಂಚ ಎಲ್ಲ ಕಡಿದಾವ ಸರ್. ದುಡ್ಡು ಕೊಡ್ಲಿಕ್ಕೆ ನಡೆಯಂಗಿಲ್ಲ. ಶಾಸಕರು ಹೆಂಗ್ ಸಿಗ್ತಾರೆ? ಶಾಸಕರು ಯಾರೇ 24 ಟೈಮಲ್ಲಿ ಯಾರೇ ಬರ್ಲಿ, ಯಾವ ಸಣ್ಣ ಹುಡುಗರು ಕೂಡ ಭೇಟಿ ಆಗ್ತಾರ. ಎಲ್ಲರಿಗೆ ಎಲ್ಲ ಜನರ ಜೊತೆನೇ ಇರ್ತಾರೆ ಶಾಸಕರು. ನಮ್ಮ ಅಂಬರೀಷ್. ಏನ್ ಮಾಡ್ತೀರಾ? ಒಕ್ಕಲ್ತನ. ಓಕೆ, ಹೇಳಿ ದೇವದುರ್ಗಕ್ಕಿರೋ ಸಮಸ್ಯೆ ಏನು? ದೇವದುರ್ಗ ತಾಲೂಕ ನಮ್ಮಲ್ಲಿ ಕರಿಯಮ್ಮ ಜೀನಾಯಕ್ ಬಂದ ದೇಶಿ ಹೆಂಗಂದ್ರೆ ಇಂಪ್ರಾಯ್ ಅದ ಕೆಲಸ. ಯಾರೇ ಬರಲಿ ಕೆಲಸ ಕೊಡ್ತಂತ ನಮ್ಮ ಏನ ಬರಲಿ ಮಾಡ್ರಿ ಕೆಲಸ. ಏನು ಬಂದದ್ದು ಶಾಲೆ ಆಗಲಿ, ಸ್ಕೂಲ್ ಆಗಲಿ, ದವಾಖಾನೆ ಆಗಲಿ, ಆಸ್ಪತ್ರೆ ಎಲ್ಲ ಸಿಸ್ಟಮ್ ಸರಿ ನೋಡ್ಕೊಂಡು ಅಮ್ಮ ನೋಡಿಕೊಂಡು ನೀವು ಕೆಲಸ ಸರಿಯಾಗಿ ಮಾಡ್ರಪ್ಪ ನೀವು ಅಂತಂತಾರ. ಅದೊಂದು ಶಾಲೆ ಲೆಕ್ಚರ್ ಇಲ್ಲ. ಲೆಕ್ಚರ್ ಶಾಲೆಗೆ ನಾವು ಹೇಳ್ತೀವಿ, ಹೋಗ್ರಿ ಲೆಕ್ಚರ್ ಮಾಡ್ರಿ ಕೆಲಸ, ಶಾಲೆ ಸ್ಕೂಲ್ಗೆ ಕೆಲಸಗಳನ್ನು, ಹಾಸ್ಟೆಲ್ ನೋಡ್ರಿ, ಮತ್ತು ಒಂದು ಕೆಲಸಗಳನ್ನ ನೋಡ್ಕೊಂಡು ತಿರುಗಾಡ್ರಿ ನೀವು ಅಂತ ಅಂದ್ರೆ ಸರ್. ಹಾಸ್ಟೆಲ್ಗಳು ಬೇಕು, ಎಜುಕೇಶನ್ ಇಂಪ್ರೂವ್ ಆಗಬೇಕು. ಇಂಪ್ರೂವ್ ಆಗಬೇಕು. ಥ್ಯಾಂಕ್ ಯು. ನಿಮ್ಮ ಹೆಸರು? ರಂಗನಾಥ. ಏನು ಮಾಡ್ತೀರಾ? ರೈತನ ಮಗ. ಓಕೆ, ಒಟ್ಟಿನಲ್ಲಿ ರಾಯಚೂರು ಜಿಲ್ಲೆ ಅಂದರೆ ಒಕ್ಕಲ್ತನನೇ ಜಾಸ್ತಿ ಒಕ್ಕಲ್ತನ. ನೀರಾವರಿ ದೇವೇಗೌಡರು ನೀರು ಕೊಟ್ಟ ಮೇಲೆ ನಮ್ಮ ತಾಲೂಕಿಗೆ ಭಾಳ ಹಿಂದಕ್ಕೆ ಬರಗಾಲಿತ್ತು. ದೇವೇಗೌಡರು ನೀರು ಕೊಡೋಣ ನಮ್ಮ ತಾಲೂಕು ಭಾಳ ಇಂಪ್ರೂವ್ಮೆಂಟ್ ಆಗಿದೆ. ಈಗ 10 ಜನ ಮಾತಾಡಿದ್ರೆ ಅದರಲ್ಲಿ 9 ಜನ ದೇವೇಗೌಡರ ಬಗ್ಗೆನೇ ಮಾತಾಡ್ತಿದ್ದಾರೆ. ಅವ್ರು ಕೊಟ್ಟಿದ್ದ ನೀರಿಂದ ಇಲ್ಲೆಲ್ಲ ಒಕ್ಕಲ್ತನ ಚೆನ್ನಾಗಿ ಆಗ್ತಿದೆ, ಭೂಮಿಗೆ ಬೆಲೆ ಬಂತು ಅಂತ. ಇದಲ್ಲದೆ ದೇವದುರ್ಗ ಏನು ಅಭಿವೃದ್ಧಿ ಆಗಬೇಕು? ದೇವದುರ್ಗ ಇಂಪ್ರೂವ್ಮೆಂಟ್ ಅಂದರೆ ಇಂದು ಆಳ್ವಿಕೆ ಮಾಡಿರ್ತಕ್ಕಂಥ ಶಾಸಕರುಕ್ಕಿಂತ ನಮ್ಮ ಕರಿಯಮ್ಮ ಜಿ ನಾಯಕ್ ಅವರು ಶಾಸಕರಾದ ಮೇಲೆ ಇಂಪ್ರೂವ್ಮೆಂಟ್ ಆಗಿದೆ. ಅಂದರೆ ಶಿವನಗೌಡ ನಾಯಕ್ ಅವ್ರಿಗಿಂತ ಕರಿಯಮ್ಮ ನಾಯಕ್ ಅವ್ರು ಕೆಲಸ ಮಾಡ್ತಿದ್ದಾರೆ. ಶಿವನಗೌಡ ನಾಯಕ್ ಹಿಂದೇನು ಶಾಸಕರು ಇದ್ರಲ್ಲ, ಅವಾಗ ಶಾಸಕರು ದಬ್ಬಾಳಿಕೆ ಜಾಸ್ತಿ ಇತ್ತು, ದೌರ್ಜನ್ಯ, ಅಧಿಕಾರಿಗಳಿಗೆ ಟಾರ್ಚರ್, ಆಮೇಲೆ ಕೆಲಸ ಆಗಬೇಕಾದ್ರೆ ಸ್ವಲ್ಪ ವಿಳಂಬ. ನಮ್ಮ ಕರಿಯಮ್ಮ ಅಮ್ಮವ್ರು ಬಂದ ಮೇಲೆ ಕೆಲಸಕ್ಕೇನು ಇಲ್ಲೇನು ಇದಿಲ್ಲ ಆಗಿದ್ದಾವೆ. ಎಲ್ಲ ಗ್ರಾಮಗಳಲ್ಲಿ ಚರಂಡಿ, CC ರಸ್ತೆ, ಆಮೇಲೆ ಆಸ್ಪತ್ರೆ, ಜಾಲಹಳ್ಳಿ ಆಸ್ಪತ್ರೆ ಉನ್ನತೀಕರಿಸ್ಯಾರ. 50 ಬೆಡ್ ಇದ್ದದ್ದು 100 ಬೆಡ್ಡಿಗೆ ಈ ಥರ. ಆಮೇಲೆ ಅರಿಕೆರೆ ಆಯ್ತು, ಗೊಬ್ಬರ ಆಯ್ತು, ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ನಮ್ಮ ಸರ್ಕಾರ ಇಲ್ಲ, JDS ಈ ಸರ್ಕಾರ ಇಲ್ಲ, ಅದಕ್ಕೆ ಅನುದಾನ ಸ್ವಲ್ಪ ಕಮ್ಮಿ. KKRDBದಾಗ ಏನು ಅನುದಾನ ಬರ್ತದೆ ಅದೇ ಅನುದಾನದಾಗ ಹಂಚಿ ಹಾಕಿ ಎಲ್ಲ ಹಳ್ಳಿಗಳಿಗೆ ಹಂಚಿ CC ರಸ್ತೆ, ಚರಂಡಿ ಆಗಲಿ, ಆಮೇಲೆ ಸ್ಕೂಲ್ ರಿಪೇರಿ ಆಗಲಿ, ಆಮೇಲೆ ಮೈನಾರಿಟಿ ಕೆಲಸಗಳು ಆಗ್ತಾ ಇದ್ದಾವೆ. ಈಗಾಗಲೇ 2 ವರ್ಷ ಅವಧಿ ಮುಗಿತು ಪೀರಿಯಡ್, ಇನ್ನು 3 ವರ್ಷ ಐತಿ. ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ತಾಳೆ. ಮತ್ತು ಏನೇನು ಕೆಲಸಗಳು ಇಂಪ್ರೂವ್ಮೆಂಟ್ ಮಾಡಬೇಕು ಆ ಈ ಕೆಲಸಕ್ಕೆ ಒತ್ತು ಕೊಡಕತ್ತಾಳೆ ಜಾಸ್ತಿ ನಮ್ಮ ಅಮ್ಮ. ಓಕೆ ಸರ್, ನಿಮ್ಮ ಹೆಸರು? ವೆಂಕಟೇಶ್ ಗೌಡ. ಏನು ಮಾಡ್ತೀರಾ? ನಾವು JDS ಲೀಡರ್ ಇದ್ದೀರಿ, ಜೊತೆಗೆ ರೈತರ? ರೈತರ. ನೀರು ಏನು ಇಷ್ಟೊಂದು ಬಿಸಿಲು? ಬಿಸಿಲು ಸಿಕ್ಕಾಪಟ್ಟಿ ಇರುತ್ತೆ ಸರ್ ನಮ್ಮಲ್ಲಿ ತರ. ಯಾಕಂದ್ರೆ ಬಿಸಿಲು ನಾಡಿದ್ರು. ಹೇಗಿದೆ ಶಾಸಕರ ಕೆಲಸ? ಶಾಸಕರ ಕೆಲಸ ಭಾರಿ ಚೊಲೋತ್ನಾಗೆ ಇದೆ ಸರ್. ಒಳ್ಳೆ ಕೆಲಸ ಆಗಿದೆ, ಅಭಿವೃದ್ಧಿ ಕಡೆ ಜಾಸ್ತಿ ಒತ್ತು ಇದೆ. ಯಾರೇ ಹೋದ್ರೂ ಅವ್ರಿಗೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ಯಾವ ಟೈಮ್ನಲ್ಲಿ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾರೆ. ಏನಾಗ್ಬೇಕು ನಿಮ್ಮೂರಿಗೆ ಮುಖ್ಯವಾಗಿ? ನಮ್ಮೂರಲ್ಲಿ ಎಲ್ಲ ಆಗಿದೆ ಸರ್. ಇನ್ನ ಒಂದು ಭವನ ಇದೆ ನಮ್ಮ ಅಲ್ಲಿ, ವಾಲ್ಮೀಕಿ ಭವನ ಒಂದು ಇದೆ ಸರ್. ಅದನ್ನು ಮಾಡುತ್ತ ಅಂತ ಹೇಳಿದ್ದಾರೆ. ಪ್ರತಿಯೊಂದು ಊರಿಗೆ CC ರೋಡ್ ಮಾಡ್ಯಾರ. ಏನು ಲೀಡ್ರಿಗೆ ಸಣ್ಣ ಪುಟ್ಟ ಲೀಡ್ರಿಗೆ ಕರೆದಿಗೆ ಕೆಲಸ ಕೊಟ್ಟಿದ್ದಾರೆ. ಯಾವುದೋ ಲೀಡ್ರಿಗೆ ತೊಂದರೆ ಮಾಡಿಲ್ಲ ಸರ್.
ಒಳ್ಳೆ ಯಾರು ಹೆಣ್ಮಕ್ಳು ಹೋಗ್ಲಿ, ಸಣ್ಣವ್ರು ಹೋಗ್ಲಿ, ದೊಡ್ಡವ್ರು ಹೋಗ್ಲಿ, ಓದಾಗ ಮಾತಾಡಿಸ್ತಾರ. ಎಜುಕೇಶನ್ಗೆಲ್ಲ ಕಾಲೇಜು ಹಾಸ್ಪಿಟಲ್ ಸ್ವಲ್ಪ ಡಲ್ ಅದ ಸರ್. ನಮಗೆ ಎಜುಕೇಶನ್ ಭಾಳ ಅದ್ರ ಬಗ್ಗೆ ಹೇಳಿವಿ ಮೇಡಮ್ ಅವ್ರು, ಅದ್ರ ಬಗ್ಗೆ ಧ್ವನಿ ಎತ್ತಾರ್ರಿ. ನಮಗೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಎಜುಕೇಶನ್ ಸರ್. ಟೀಚರ್ಸ್ ಇಲ್ಲ ರೀ, ಟೀಚರ್ಸ್ ನಮಗೆ ಬೇಕು ಸರ್. ಹಂಗಾಗಿ ಸರ್ಕಾರಕ್ಕೆ ನಾವು ಕೇಳ್ಕೋದು ಒಂದೇ, ಸ್ವಲ್ಪ ನಮಗೆ ದೇವದ್ರ ತಾಲೂಕಿಗೆ ಟೀಚರ್ಸ್ ಬೇಕು ಸರ್. ಗೆಸ್ಟ್ ಟೀಚರ್ಲಿಂದ ಭಾಳ ನಮ್ದು ಹೋದ್ ಸರಿ 83% ಇದ್ದದ್ದು 30% ಬಂದದ ಸರ್. ಅದೇ ನಮಗೆ ಕೊರತೆ, ಅಭಿವೃದ್ಧಿ ಕೊರತೆ ಏನಿಲ್ಲ ರೀ. ಎಜುಕೇಶನ್ ಕೊರತೆ ನಮಗೆ ಬೇರೆ ಏನಿಲ್ಲ. ನಮ್ಮ ಹೆಸರು ಡಿ ಮಲ್ಲೇಶ್ ನಾಯ್ಕ್ ಅಂತ ಹೇಳಿ ಸರ್. ನೀವೇನ್ ಮಾಡ್ತೀರಾ? ನಾವು ಸೋಷಿಯಲ್ ವರ್ಕರ್ ಮತ್ತೆ ಕಾಂಟ್ರಾಕ್ಟರ್. ಕಾಂಟ್ರಾಕ್ಟರ್ ಮೊದಲನೇ ಪ್ರಶ್ನೆ, ಲಂಚ ಇದೆಯಾ ಇಲ್ಲಿ? ಇಲ್ಲ ಸರ್, ಯಾವುದೇ ರೀತಿ ಲಂಚ ಇಲ್ಲ. ಸಣ್ಣ ಪುಟ್ಟ ಕಮಿಷನ್ ಯಾವುದೇ ರೀತಿ ಇಲ್ಲ ಸರ್. ಶಾಸಕರೇನು ಕಮಿಷನ್ ಯಾವುದೇ ರೀತಿ ಕಮಿಷನ್ ಇಲ್ಲ. ಮುಂದೆ ಹಿಂದಿನ ಆಡಳಿತಕ್ಕೂ ಈಗಿನ ಆಡಳಿತಕ್ಕೂ ತುಂಬಾ ವ್ಯತ್ಯಾಸ ಇದೆ ಸರ್. ನಿಮ್ಮ ಹೆಸರು? ರಮೇಶ್ ರಾಮನಾಳ್ ಅಂತೇಳಿ ಸರ್. ಏನ್ ಮಾಡ್ತೀರಾ ಸರ್? ನಾನು ಉಪನ್ಯಾಸಕ ಇದ್ದೀರಿ. ಓಕೆ, ಉಪನ್ಯಾಸಕರು ಸಿಕ್ಕಿದ್ ಭಾರಿ ಖುಷಿ ಆಯ್ತು. ದೇವದುರ್ಗದಲ್ಲಿ ಎಜುಕೇಶನ್ ದೊಡ್ಡ ಸಮಸ್ಯೆ ಅಂತ ಸಾಕಷ್ಟು ಜನ ಹೇಳಿದ್ರು. ಶಿಕ್ಷಕರಿಲ್ಲ, ಸರಿಯಾದ ಫೆಸಿಲಿಟಿ ಇಲ್ಲ ಅಂತ. ಶಿಕ್ಷಣ ಅಭಿವೃದ್ಧಿ ಆಗ್ಬೇಕಂದ್ರೆ ದೇವದುರ್ಗಕ್ಕೆ ಏನಾಗಬೇಕು ಸರ್? ಶಿಕ್ಷಣ ಅಭಿವೃದ್ಧಿ ಆಗ್ಬೇಕಂದ್ರೆ ಹೆಚ್ಚಾಗಿ ಇವತ್ತು ದೇವದುರ್ಗ ತಾಲೂಕದಲ್ಲಿ ಶಿಕ್ಷಕರ ಕೊರತೆ ಇದೆ. ಸೆಷನ್ದಲ್ಲೂ ಕೂಡ ಮನೆ ಜನಪ್ರಿಯ ಶಾಸಕರು ಕೂಡ ನಮ್ಮ ದೇವದುರ್ಗ ವಿಧಾನಸಭಾ ಕ್ಷೇತ್ರ ಶಾಸಕರು ಧ್ವನಿ ಎತ್ತಿದ್ದಾರೆ. ಮಧು ಬಂಗಾರಪ್ಪ ಅವರು ಸಚಿವರು ಕೂಡ ಈಗಾಗಲೇ ತಾಲೂಕಿಗೆ ಅತಿ ಹೆಚ್ಚು ಶಿಕ್ಷಕರನ್ನು ಕೊಡ್ತೀವಿ ಅಂತೇಳಿ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಶಿಕ್ಷಕರು ಮೊದಲು ಎಲ್ಲ ಶಾಲೆಗಳಲ್ಲಿ ಶಿಕ್ಷಕರಾಗಬೇಕು ಅನ್ನೋದು ನಮ್ಮ ಬೇಡಿಕೆ. ಅದ್ರ ಜೊತೆಗೆ ನಾವು ಶಾಸಕರಿಗೂ ಕೂಡ ಒತ್ತಡ ಆಗ್ತಾ ಇದ್ದೀವಿ. ಅವರು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಶಿಕ್ಷಕರನ್ನು ತರೋದಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಶಾಸಕರು ಸ್ಪಂದಿಸ್ತಾ ಇದ್ದಾರೆ. ದಿನನಿತ್ಯ ಕೂಡ ಸರಳ ಜೀವಿ ಅವರು. ಇಲ್ಲಿವರೆಗೂ ಕೂಡ ನಾವೆಲ್ಲ ಶಾಸಕರನ್ನ ನೋಡಿದೀವಿ. ಸೊ ಇವರಂತ ಶಾಸಕರನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಸರಳ ಜೀವಿ. ಶಾಸಕರು ಒಳ್ಳೆಯವರು ಆಯ್ತು, ನಿಮ್ಮ ಮಾತು ಒಪ್ಕೊಳ್ಳೋಣ. ಅಧಿಕಾರಿಗಳು ಒಳ್ಳೆಯವರು ಇದಾರ ಅಥವಾ ಭ್ರಷ್ಟಾಚಾರ ಇದೆಯಾ ಸರ್? ಅಧಿಕಾರಿಗಳು ಇವತ್ತೇನಾಗ್ತಿದೆ ಅಂದ್ರೆ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣೆಣ್ಣೆ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಸರ್ಕಾರ ಅಪೋಸಿಷನ್ ಪಾರ್ಟಿಲಿ ಸರ್ಕಾರ ಇರೋದ್ರಿಂದ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಎಮ್ ಎಲ್ ಎ ಅವ್ರ ಮುಂದೆ ಕೆಲಸಗಳನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ತದನಂತರ ತಮ್ಮ ಕೆಲಸವನ್ನ ತಾವು ಮಾಡ್ತಾರೆ. ಸೊ ಇಲ್ಲಿ ನಾವು ಅಭಿವೃದ್ಧಿ ಜನಗಳ ಸಮಸ್ಯೆಗಳನ್ನು ನೋಡಬೇಕೆ ಹೊರತು ಅಧಿಕಾರಿಗಳು ಕೂಡ ಇಲ್ಲಿ ರಾಜಕಾರಣಗಳನ್ನು ಮಾಡಬಾರ್ದು ಅನ್ನೋದು ಕೂಡ ನಮ್ಮ ಅಭಿಪ್ರಾಯ. ನಿಮ್ಮ ಹೆಸರೇನಂದ್ರೆ? ಪ್ರಭು ದೊರೆ ದೇವದುರ್ಗ. ಏನ್ ಮಾಡ್ತಿರೋದು ನೀವು? ನಾವು ಡ್ರೈವಿಂಗ್ ಮಾಡ್ತೀವಿ ಸರ್. ದೇವದುರ್ಗಕ್ಕೆ ಏನು ಅಭಿವೃದ್ಧಿ ಆಗಬೇಕು? ನಮ್ಮ ದೇವದುರ್ಗಕ್ಕೆ ನೋಡಿ ಸರ್, ಶಾಸಕರು ಹಿಂದಿನ ಶಾಸಕರು 3 ಬೇರೆ 4 ಬೇರೆ ಗೆದ್ದರೂ ಕೂಡ ನಮಗೆ ಸಿಟಿ ಲೈಟ್ ಆಗಿಲ್ಲ. ಸಿಟಿ ಲೈಟ್ ಆಗಿಲ್ಲ. ನಮ್ಮ ಸಿಟಿ ಡೆವಲಪ್ಮೆಂಟಿಂಗ್ ಕಾಣಬೇಕಾದ್ರೆ ಇವತ್ತಿನಲೇ ಶಾಸಕರು ಕರೀಮ್ ಅವರು ಗೆದ್ದಿದ್ದ ತಕ್ಷಣ ಸಿಟಿ ಲೈಟಿಗೆ ಅವರು ಆಶ್ವಾಸನೆ ಕೊಟ್ಟಾರ್ರಿ. ಅನುದಾನ ಕೊಟ್ಟಾರ ಸರ್. ಅನುದಾನ ಕೊಟ್ಟಾರ, ಆದ್ರೆ ಸರ್ಕಾರ ಅದನ್ನು ಮೂವ್ ಮಾಡ್ತಾ ಇಲ್ಲ. ಹಂಗೆ ಆಮೇಲೆ ಇನ್ನೂ ಒಂದು, ನಮ್ಮ ದೇವದುರ್ಗ ತಾಲೂಕಿಗೆ ಮೇನ್ ಏನ್ ಬೇಕಂದ್ರೆ ಕಾಯಿಪಲ್ಲೆ ಮಾರ್ಕೆಟ್ ಬೇಕು. APMC ಮಾರ್ಕೆಟ್ ಇಲ್ಲ. APMC ಮಾರ್ಕೆಟ್ ಇಲ್ಲ. ಇಲ್ಲಿ ಕಾಯಿಪಲ್ಲೆ ಶನಿವಾರಕ್ಕೊಮ್ಮೆ ಸಂತೆ ಆಗ್ತಿದೆ ಸರ್. ಅದು ತಹಸೀಲ್ ಆಫೀಸ್ ಮುಂದಗಡೆ. ನೀವು ಸಂತೆ ಮಾರ್ಕೆಟ್ ಕೇಳ್ತಿರೋದ ಅಥವಾ APMC ಕೃಷಿ ಉತ್ಪನ್ನ ಮಾರ್ಕೆಟ್? APMCನೂ ಚಾಲು ಆಗ್ಬೇಕು ಸರ್, ಮತ್ತೆ ಕಾಯಿಪಲ್ಲೆ ಮಾರ್ಕೆಟ್ ಚಾಲು ಆಗ್ಬೇಕು ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಮಾರಪ್ಪ ಕೊತ್ತದಳ್ಳಿ. ಏನ್ ಮಾಡ್ತೀರಿ ನೀವು? ನಮ್ದು ಸ್ಕೂಲ್ ಇದೆ, ನಾನು ಟೀಚರ್ ಇದ್ದೀನಿ. ಹೌದು, ಎಷ್ಟನೇ ಕ್ಲಾಸ್ ಗಂಟ ಟೀಚ್ ಮಾಡಿ? ನಮ್ದು 7th ತನ ಐತೆ ಸರ್. LKG ಹಿಡ್ಕೊಂಡು 7th ವರೆಗೆ ಐತೆ. ಯಾವ ಸಬ್ಜೆಕ್ಟ್ ನಿಮ್ದು? ನಮ್ದು ಕನ್ನಡ ಮತ್ತು ಗಣಿತ. ಸರ್, ಶಿಕ್ಷಕರ ಸಮಸ್ಯೆ ಇದೆಯಾ ದೇವದುರ್ಗದಲ್ಲಿ? ಶಿಕ್ಷಕರ ಸಮಸ್ಯೆ ಅದು ಭಾಳ ತುಂಬಾ ಇದೆ ಸರ್ ಇಲ್ಲಿ. ಯಾಕಂದ್ರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಬದಲಾವಣೆ ಆಗ್ಬೇಕಾದ್ರೆ ಮೇನ್ ಇರ್ತಕ್ಕಂಥದ್ದು ಶಿಕ್ಷಣ. ಆ ಶಿಕ್ಷಣನೇ ಇಲ್ಲಿ ಭಾಳ ಕಠಿಣದಲ್ಲಿ ಐತೆ. ಇಲ್ಲಿ ಆದರೂ ಕೂಡ ನಮ್ಮ MLA ಅವರು ಅತಿ ಹೆಚ್ಚು ಉಪನ್ಯಾಸಕರನ್ನು ತೆಗೆದುಕೊಂಡು KKRD ಅನುದಾನದಲ್ಲಿ ಅವರಿಗೆ ಸಂಬಳವನ್ನು ಕೊಟ್ಟು ಕೂಡ ಅತಿ ಹೆಚ್ಚು ಟೀಚರ್ಸನ್ನು ತಗೊಂಡು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಟೀಚರ್ಸ್ ಮೇನ್ ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಇಲ್ಲ ಇಲ್ಲಿ. ಯಾಕಪ್ಪ ಅಂದರೆ ಬೇರೆ ಜಾಸ್ತಿ ನಮ್ಮ ದೇವದುರ್ಗ ತಾಲೂಕು ಯಾವ ರೀತಿ ಅಪ್ಪ ಅಂದರೆ ಹಿಂದುಳಿದ ತಾಲೂಕು ಅಂತ ಒಂದು ಇದ್ದಿದ್ದು ನಮ್ಮಲ್ಲಿ ಎಜುಕೇಷನ್ದಲ್ಲಿ ಭಾಳ ಹಿಂದುಳಿದವು. ಯಾಕಂದರೆ ಸೈನ್ಸು, ITI, ಡಿಪ್ಲೊಮ್, ಇಂಜಿನಿಯರಿಂಗ್ ಕಾಲೇಜುಗಳು ಇರ್ತಕ್ಕಂಥವು ಭಾಳ ಕಡಿಮೆ. ಅದ್ರ ಸಲುವಾಗಿ ನಮ್ಮಲ್ಲಿ ಏನಾಗಿದೆಪ್ಪ ಅಂದರೆ ಸಿಗತಕ್ಕಂಥ ಜಾಸ್ತಿ ಇಲ್ಲಿ ಸ್ಟೂಡೆಂಟ್ಸ್ ಸಿಗುತ್ತೆ ಆರ್ಟ್ಸು ಎಜುಕೇಷನ್ದವ್ರು ಸಿಗ್ತಾರೆ. ಅದ್ರ ಸಲುವಾಗಿ ಇಲ್ಲಿ ಏನು ಬೇಕಪ್ಪ ಅಂದರೆ ಮೇನ್ ಸೈನ್ಸು, ಗಣಿತ, ಇಂಗ್ಲೀಷ್ ಇಂಥವಕ್ಕೆ ಭಾಳ ಕೊರತೆ ಇದ್ದು ಇಲ್ಲಿ ಟೀಚರ್ಸ್ ಭಾಳ ಸಮಸ್ಯೆ ಅದ. ಶಾಸಕರ ಗಮನಕ್ಕೆ ತಂದಿದ್ದೀರಾ? ಶಾಸಕರ ಗಮನಕ್ಕೆ ಕೂಡ ಇದೆ. ಅವರು ಕೂಡ ನಮ್ಮ ಶಾಸಕರು ಏನು ಮಾಡಿರಪ್ಪ ಅಂದರೆ ಎಲ್ಲೆಲ್ಲಿ ಟೀಚರ್ಸ್ ನಮ್ಗೆ ಸಬ್ಜೆಕ್ಟ್ ವೈಸ್ ಟೀಚರ್ ಅಲ್ಲೆಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ BOಗಳಿಗೆ CRCಗಳಿಗೆ ಅಲ್ಲೆಲ್ಲ ಅವ್ರನ್ನ 3 ದಿವಸ 2 ದಿವಸ ಆ ಥರ ಕೊಟ್ಟುಗೇಸಿ ಕೂಡ ನಮ್ಮ ತಾಲೂಕಿನಲ್ಲಿ ಇದ್ದಂಥ ಟೀಚರ್ಸ್ಗಳನ್ನ ತೆಗೆದುಕೊಂಡು ಅವ್ರು ಇಲ್ಲಿ ಒಳ್ಳೆ ಫಲಿತಾಂಶ ಕೂಡ ಶ್ರಮಪಟ್ಟು ನಮ್ಮ ಶಾಸಕರು ಮಾಡ್ತಾ ಇದಾರೆ. ನಮಸ್ಕಾರ, ನನ್ನ ಹೆಸರು ಅಜಯ್ ಜಾಧವ್ ಅಂತ. ಯುವಕರಿಗೆ ಏನು ಆಗ್ಬೇಕಿಲ್ಲ? ಯುವಕರಿಗಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಮೇಲೆ ನಮ್ಮ ಸರ್ಕಾರ ಇಲ್ಲ ಆದ್ರೂ ಸಲ ಸೆಂಟ್ರಲ್ಲಿ ನಮ್ಮ ಕುಮಾರಣ್ಣನವ್ರು ಇದ್ದಾರೆ.
ಅದರಿಂದ ಇವತ್ತು ಏನಾದರೂ ಕಾರ್ಖಾನೆಗಳಲ್ಲಿ ಏನಾದರೂ ಆದರೆ ಯುವಕರಿಗೆ ತುಂಬ ಉದ್ಯೋಗ ಅವಕಾಶಗಳು ಸಿಗುವಂಥ ಸಾಧ್ಯತೆ ಇರುತ್ತೆ ಸರ್. ನಿಮ್ಮ ಹೆಸರು? ಅನ್ಮಯ್ ಸರ್. ಎಷ್ಟು ವರ್ಷ ನಿಮಗೆ? 55 ರೀ. ಜಾಸ್ತಿ ಆಗಿರ್ಬೇಕು. 60 ವರ್ಷ. ಓಕೆ. ಕರೆಮ್ಮ ನಾಯಕ್ ಅವ್ರು ಇವಾಗ ಶಾಸಕರು ಇರ್ಬೋದು, ಹಿಂದೆ ಶಿವನಗೌಡ ನಾಯಕ್ ಇದ್ರು, ಲಲಿತಾ ನಾಯಕ್ ಇದ್ರು, ಇಲ್ಲಿ ಯಾರು ಮಿನಿಸ್ಟರ್ ಆಗಿದ್ರು, ಆಲ್ಕೋಡ್ ಹನುಮಂತಪ್ಪ ಇದ್ರು. ನೀವು ಕಾಲಕ್ಕೂ ನಾವು JDS ಮಾಡೀವ್ರಿ. ಹೌದಾ? 94 ಆಲ್ಕೋಡ್ ಹನುಮಂತಪ್ಪ. ಆಲ್ಕೋಡ್ ಹನುಮಂತಪ್ಪಗೂ ಮಾಡಿವ್ರಿ. ಓಕೆ. ನೀವು ನೋಡಿದ್ದು ದೇವದುರ್ಗ ಅಭಿವೃದ್ಧಿ ಆಗಿದೆಯಾ? ದೇವದುರ್ಗ ಅಭಿವೃದ್ಧಿ ಏನಿಲ್ಲ ರೀ. ಶಿವನಗೌಡನಲ್ಲಿ ಅಭಿವೃದ್ಧಿ ಆಗಿಲ್ಲ, ಏನಿಲ್ಲ. ಮತ್ತೆ ಹನುಮಂತಪ್ಪನ ಕೈಲೇ ಇವು KBಗಳು ಆಗ್ಯಾವ, 8-10 KB ಆಗ್ಯಾವ. ಆಯ್ಕೆ ಶಾತನ ಕೈಲೇ ಒಂದಿಟ್ಟು ಕೆಲಸ ಆಗ್ಯಾವ. ಶಿವನಗೌಡ್ಲೇಸ್ ಏನಾಗಿಲ್ಲ. ಏನಾಗ್ಬೇಕು ಈಗ? ಈ ಶಾಸಕರಿಂದ ಏನು ಬಯಸ್ತೀರಾ? ನನ್ನ ಕ್ಷೇತ್ರಕ್ಕೆ ಇದಾಗಬೇಕಪ್ಪ, ಏನಾಗಬೇಕು? ಈಗ ಏನದ ಅಂದ್ರೆ ಒಂದು ಕೈಗಾರಿಕೆ ದೊಡ್ಡದೊಂದು ಹಾಕಿದ್ರೆ ಇಲ್ಲಿ ಬಡ ಮಕ್ಕಳಿಗೆ ಒಂದು ಒಳ್ಳೇದಾಗ್ತದೆ ರೀ. ಸರ್, ನಾನು ಗೂಡ್ಸ್ ವಾಹನ ಚಾಲಕ ಇದ್ದರಿಂದ ನಮ್ಮ ದೇವದುರ್ಗ ತಾಲೂಕಿನಲ್ಲಿ ಒಂದು 25 ಕಿಲೋಮೀಟರ್ ಒಳಗಡೆ 2 ಟೋಲ್ ಮಾಡಿದೆ ಸರ್ಕಾರ. ದಯವಿಟ್ಟು ನಾನು ಒಬ್ಬ ಚಾಲಕ ಆಗಿಸಿ. ಎಷ್ಟು ಟೋಲ್ ತಗೋತಾರಲ್ಲಿ? ಅದು ಒಂದು ಗಾಡಿಗೆ 40ರಿಂದ 50 ರೂಪಾಯಿ ತಗೊಂತಾ ಇದ್ದಾರೆ ಸರ್. 60 ಪ್ರೈವೇಟ್ ಟೋಲ್ ಅಂತಾನೆ ಹೇಳ್ತಾ ಇದ್ದಾರೆ ಸರ್. ನಮ್ಮ ಗಾಡಿ ಚಾಲಕರೆಲ್ಲ ದುಡಿಯೋದೇ 100-200 ರೂಪಾಯಿ ದುಡಿತಾ ಇದ್ದಾರೆ. ಇದು ಗೂಡ್ಸ್ ವಾಹನಕ್ಕೆ ಮಾತ್ರ ತಗೊಳ್ಳೋದವರು. ಗೂಡ್ಸ್ ವಾಹನ ಇದು ಕಮರ್ಷಿಯಲ್ ವೆಹಿಕಲ್ ಎಲ್ಲ ವೆಹಿಕಲ್ಗೆ ಬಿಡ್ತೇವೆ. ಟೋಟಲಿ ದೇವದುರ್ಗ ತಾಲೂಕು ಏನು ವೆಹಿಕಲ್ ಬರ್ತಾವಲ್ಲ ಅವೆಲ್ಲ ಬಿಡ್ತೀವಿ ಅಂತ ಹೇಳಿದ್ರು ಸರ್. ಶಾಸಕರು ಅದಕ್ಕೆ ಅನುಮತಿ ಕೊಡಲಿಲ್ಲ. ನಮ್ಮ ದೇವದುರ್ಗ ತಾಲೂಕು ಜನ ದುಡ್ಡು ಕಟ್ಟಕ್ಕಾಗಲ್ಲ, ಟೋಲ್ ಬೇಡ ಅಂತಂದ್ರೆ. ಆದ್ರೂ ಸರ್ಕಾರ ಒತ್ತಡದಿಂದ ಆ ಟೋಲನ್ನು ನಿರ್ಮಾಣ ಮಾಡ್ಯಾರ ಸರ್. ಓನ್ಲಿ 25 ಕಿಲೋಮೀಟರಲ್ಲಿ 2 ಟೋಲನ್ನು ಮಾಡ್ಯಾರ ಸರ್. ಅಂದರೆ ನಾವು 120 ರೂಪಾಯಿ ಕಟ್ಟಬೇಕು ಸರ್. ಅಲ್ಲಿ 60, ಇಲ್ಲಿ 60. ಅಂದರೆ ನಾವು ದಿನನಿತ್ಯ ಹೊಲ ಮನೆಗೆ ಲೇಬರ್ ಹೊಡಿತಾ ಇದ್ದೀವಿ, ಗೊಬ್ಬರ, ಅದ್ರಾಗ ಎಣ್ಣೆ, ಹೊಲಕ್ಕೆ ಸಂಬಂಧಪಟ್ಟಂಥ ಮಾಲ್ ಗೀಲ್ ಎಲ್ಲ ಒಯ್ಬೇಕಾದ್ರೆ ನಮ್ಮ ಡ್ರೈವರ್ಗಳಿಗೆ ಅಷ್ಟು ತ್ರಾಸಾಗಿದೆ ಸರ್. ಹಂಗಾಗಿ ಟೋಲು ಒಂದು ಸರ್ಕಾರದಿಂದ ನಮ್ಗೆ ಟೋಲಿನ ಅವಶ್ಯಕತೆ ಇಲ್ಲ ಸರ್. ಟೋಲ್ ಮಾಡೋಂಥ ರೋಡೂ ಅಲ್ಲ. ನಮ್ಮ ದೇವದುರ್ಗ ತಾಲೂಕಿನಾಗೆ ಯಾವುದೇ ಹೈವೇ ಇಲ್ಲ. ಓನ್ಲಿ ರಾಯಚೂರು ಟು ದೇವದುರ್ಗ, ತಿಂತಿನಿ ಬೀರಿಸು ಟು ದೇವದುರ್ಗ. ದೊಡ್ಡ ಹೈವೇನೇ ಇಲ್ಲ. ದಯವಿಟ್ಟು ಸರ್ಕಾರಕ್ಕೆ ಮನವಿ ನಾವು ಏನು ಮಾಡ್ತಾ ಇದೀವಿ ಅಂದರೆ, ಶಾಸಕರನ್ನು ಅದ್ರ ಬಗ್ಗೆ ಹೋರಾಟ ಮಾಡಿದ್ದಾರೆ, ನಾವು ಹೋರಾಟ ಮಾಡಿದ್ದೇವೆ. ಶಾಸಕರ ಹಿಂಬಾಲಕರನ್ನ ಅವರು ಗುರ್ಸಿಗೇಸಿ ಹೋರಾಟ ಮಾಡಕ್ಕೆ ಹೋದಾಗ ಮತ್ತೆ ಅವ್ರ ಮ್ಯಾಗ ಕೇಸ್ ಮಾಡ್ಯಾರ, FIR ದಾಖಲೆ ಮಾಡ್ಯಾರ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಸಿದ್ದಣ್ಣ ಬೀಗಣೆಕಲ್ ಅಂತೇಳಿ. ಏನು ಮಾಡ್ತೀರಾ ಸರ್? ನಾನು ರಾಜಕಾರಣನೇ ಮಾಡ್ತೀನಿ. ಆ್ಯಕ್ಚುಲಿ ರೈತಾಪಿ ವರ್ಗದಿಂದ ಬಂದಂಥವ್ರು ನಾವು. ರಾಜಕಾರಣ ಸುಮಾರು ಜನ MLAಗಳು ನೋಡಿರ್ತೀರಾ ದೇವದುರ್ಗದಲ್ಲಿ. BT ಲಲಿತಾ ನಾಯಕ್ ಅವರು ಇದ್ರು, ಆಲ್ಕೋಡ ಹನುಮಂತಪ್ಪ ಅವರಿದ್ರು, ಈ ಕರೆಮ್ಮ ನಾಯಕ್ ಅವರು ಇದ್ದಾರೆ, ಶಿವನಗೌಡ ನಾಯಕರು ಇಲ್ಲಿಂದ ಸಚಿವರಾಗಿದ್ರು. ಎಲ್ಲ ನೋಡಿದ್ರೆ ಪಕ್ಷಾತೀತವಾಗಿ ದೇವದುರ್ಗ ಅಭಿವೃದ್ಧಿ ಆಗಿದೆಯಾ? ದೇವದುರ್ಗ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಆಗಿದೆ. ಒಂದು 50% ಅಭಿವೃದ್ಧಿ ಆಗಿದೆ. ಇನ್ನು 50% ಕೆಲಸಗಳಾಗಬೇಕು. ಏನಿಲ್ಲಿರೋ ದೊಡ್ಡ ಸಮಸ್ಯೆ ಏನು? ದೊಡ್ಡ ಸಮಸ್ಯೆ ಏನಿಂದ ಅಂದರೆ ನಮ್ಮ ನೀರಾವರಿ ಇದು ಸ್ವಲ್ಪ ಥೈಲ್ಯಾಂಡ್ ಭಾಗಕ್ಕೆ ನೀರಾವರಿ ಕೊರತೆ ಇದೆ. ದೇವೇಗೌಡರು ಕೆನಾಲ್ ಮಾಡಿಸಿದ್ದಾರೆ, NRBC ಕೆನಾಲು. ಅಪ್ಪಾಜಿ ಅವರಿಗೆ ನಮ್ಮ ಧನ್ಯವಾದಗಳು ನಮ್ಮ ವೈಯಕ್ತಿಕವಾಗಿ. ಬಟ್ ಥೈಲ್ಯಾಂಡ್ ಭಾಗಕ್ಕೆ ನೀರು ಮುಟ್ತಾ ಇಲ್ಲ. ಈಗ 1400 ಕೋಟಿ ರಿನೋವೇಷನ್ಗೆ ಇಟ್ಟಿದ್ದಾರೆ. ಆ ಕೆಲಸ ಯಾರೋ ಒಬ್ರು ಕಾಂಟ್ರಾಕ್ಟರ್ಗಳು ತಗೊಂಡಂಥವ್ರು ನೀಟಾಗಿ ಕೆಲಸ ಮಾಡ್ತಾ ಇಲ್ಲ. ಆಮೇಲೆ ಕಳಪೆ ಕಾಮಗಾರಿ ಮಾಡಿದ್ದಾರೆ. ಅದರ ಬಗ್ಗೆ ಸರ್ಕಾರ ಲೆವೆಲ್ ಉನ್ನತ ಮಟ್ಟದ ತನಿಖೆ ಆಗಿದೆ. ಬಟ್ ತನಿಖೆ ಪ್ರೋಸೆಸ್ಸಲ್ಲಿ ಇದೆ. ಅದು ಎಷ್ಟರ ಮಟ್ಟಿಗೆ ಬಂದದೋ ಏನೋ ಗೊತ್ತಿಲ್ಲ. ಮೇಲಧಿಕಾರಿಗಳಿಗೆ ಕೇಳಿದ್ರೆ ಗೊತ್ತಾಗ್ತದ. ಅದು ಚೆನ್ನಾಗಿ ನೀಟಾಗಿ ಕೆಲಸ ಆಗ್ಬೇಕಾಗಿತ್ತು. ಅದ್ರ ಬಗ್ಗೆ ಈಗಿರೋಂಥ ಶಾಸಕರು ಗಮನ ಹರಿಸಿದ್ದಾರೆ. ಆಗ ಈಗೇನಾದ್ರೆ ಒಬ್ಬ ಮಹಿಳಾ ಶಾಸಕರಿದ್ದು ದೇವದುರ್ಗದ ಸಮಸ್ಯೆಗಳನ್ನೆಲ್ಲ ಕೆಳಮಟ್ಟದಿಂದ ಆಲಿಸಿ ಅವರಿಗೆ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಬಟ್ ಆದರೆ ಅವರಿಗೆ ಸರ್ಕಾರ ಸ್ವಲ್ಪ ವಿರುದ್ಧ ಇರುವುದರಿಂದ ಸ್ವಲ್ಪ ಕೆಲವೊಂದು ಅಡಿಷ್ನಲ್ ಗ್ರ್ಯಾಂಟ್ ಆಗಲಿ ಮತ್ತೊಂದಾಗಲಿ ಕೊರತೆ ಇದೆ. ಆದರೂ ಕೂಡ ನಮ್ಮ ಒಂದು ದೇವದುರ್ಗ ತಾಲೂಕು ನಂಜುಂಡಪ್ಪ ವರದಿ ಪ್ರಕಾರ ಭಾಳ ಹಿಂದುಳಿದ ತಾಲೂಕು ಆಗಿದ್ದರೂ ಕೂಡ ಇಲ್ಲಿ ಯಾವುದೇ ಒಂದು ಈಗ ರೈತಾಪಿ ವರ್ಗಕ್ಕೆ ಒಂದು ತೊಂದರೆ ಆಗ್ತದೆ. ಏನಂದರೆ ಇಲ್ಲಿ ಒಂದು 30-40 ಕಿಲೋಮೀಟ್ರಲ್ಲಿ 2 ಟೋಲ್ ಗೇಟ್ ಮಾಡಿದ್ದಾರೆ. ಅದೇನಾಗಿದೆ ಅಂದರೆ ಸರ್, ನಮ್ಮ ಶಾಸಕರು ಒಂದು ಶಿಷ್ಟಾಚಾರಕ್ಕಾದರೂ ಜನರ ಒಂದು ಸಮಸ್ಯೆ ಬಗೆಹರಿಸ್ಬೇಕಂತೇಳಿ ಅಲ್ಲಿ ಹೋದಾಗ ನಮ್ಮ ಶಾಸಕರ ಮೇಲೆ, ಶಾಸಕರ ಮನೆಯವ್ರ ಮೇಲೆ ಕೇಸ್ ಹಾಕ್ಸ್ತಕ್ಕಂಥ ಕೆಲಸ ಮಾಡಿದರು. ಇದು ಸರ್ಕಾರದ ನಡೆ ಸರಿ ಇಲ್ಲ ಅಂತಕ್ಕಂಥದ್ದು ನಮ್ಮ ಮನೋಭಾವನೆ. ಒಬ್ಬ ಶಾಸಕರಾದ ಮೇಲೆ ಇಡೀ ತಾಲೂಕಿನ ಜವಾಬ್ದಾರಿ ಇರ್ತದೆ. ಆಮೇಲೆ ಒಂದು ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡ್ತಕ್ಕಂಥ ಜವಾಬ್ದಾರಿ ಇದ್ದಾಗ
ಅವರು ಅಲ್ಲಿ ಟೋಲ್ ಗೇಟ್ನಲ್ಲಿ ಹೋದರು. ಆಗ ಒಂದು ಸರ್ಕಾರ ಒಂದು ಡಿಪಾರ್ಟ್ಮೆಂಟ್ನ ದುರುಪಯೋಗ ಮಾಡಿಕೊಂಡು ನಮ್ಮ ಮೇಲೆ ಕೇಸ್ ಹಾಕ್ಸ್ತಾರೆ. ಅಂದರೆ ನಮ್ಮ ಸಾರ್ವಜನಿಕರ ಮೇಲೆ ಅಲ್ಲ, ಅವ್ರ ಮನೆಯವ್ರ ಮೇಲೆ ಇಲ್ಲ ಸಲ್ಲದ ಒಂದು ಕೇಸ್ಗಳನ್ನ ಹಾಕಿ ಭಾಳ ತೊಂದರೆ ಕೊಟ್ಟು ಅವರ ಒಂದು ಆಡಳಿತ ವ್ಯವಸ್ಥೆಯನ್ನು ಕುಸಿಯುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ದೇವದುರ್ಗ ತಾಲೂಕಿನಲ್ಲಿ ಒಟ್ಟು 33 ಪಂಚಾಯತಿಯಲ್ಲಿ ಒಂದು ದೊಡ್ಡ ಹಗರಣನೇ ನಡೆದೋಯ್ತು ಸರ್ ಹಿಂದಿನ ಶಾಸಕರಿದ್ದಾಗ. ಅದು ಏನಾಯ್ತು ಅಂದರೆ, ಅದು ಹಗರಣದಲ್ಲಿ ನೇರವಾಗಿ PDOಗಳು ಸಸ್ಪೆಂಡ್ ಆಗಿ ಅವರು ಒಂದು 33 ಜನ PDOಗಳು ಸಸ್ಪೆಂಡ್ ಆದರು. ಈಗ ಯಾವುದೇ ರೀತಿಯ ಆ ಒಂದು ಘಟನೆ ಆದ ನಂತರ ಈಗ ಪಂಚಾಯತಿ ವ್ಯವಸ್ಥೆ ಎಲ್ಲ ಸ್ವಲ್ಪ ಇದಾಗಿದೆ ಸರ್. ಯಾವುದೇ ಅಡಿಷನಲ್ ಪ್ಲಾನ್ ಕೊಡ್ತಾ ಇಲ್ಲ. ಪಂಚಾಯತಿಯಲ್ಲಿ ಡೆವಲಪ್ಮೆಂಟ್ಸ್ ಮಾಡಲಿಕ್ಕೆ ಯಾವುದೇ ಒಂದು ಮುಂದೆ ಬರ್ತಾ ಇಲ್ಲ. ಯಾವುದೇ ಆಫೀಸರ್ ಈಗ CS ಅಲ್ಲಿಂದ ಹಿಡ್ಕೊಂಡು ಯಾವುದೇ ನಮ್ಮ ದೇವದುರ್ಗ ತಾಲೂಕಿಗೆ ಅಪ್ಲೋಡ್ ಕೊಡ್ತಾ ಇಲ್ಲ. ಹಾಗಾಗಿ ನಮ್ಮ ಒಂದು ದೇವದುರ್ಗದ ಆಡಳಿತ, ಪಂಚಾಯತ್ ಆಡಳಿತ ಸಂಪೂರ್ಣ ಕುಸಿದು ಹೋಗಿದೆ ಸರ್. ಹಾಗಾಗಿ ಬಹಳ ಸಮಸ್ಯೆ ಆಗ್ತಾ ಇದೆ. ಶಾಸಕರು ಇದ್ರ ಬಗ್ಗೆ ಏನಾರು ಹೇಳ್ತಾ ಇದ್ದಾರೆ ಸರ್. ಅವ್ರು ಶಾಸಕರು ಹೇಳ್ತಾ ಇದ್ದಾರೆ, ಸರ್ಕಾರ ನಮ್ಮ ವಿರುದ್ಧ ಇರೋದ್ರಿಂದ ಅದನ್ನು ನಮ್ಮ ಶಾಸಕರನ್ನ ಯಾವುದೇ ರೀತಿಯ ಗಮನವನ್ನು ಸೆಳೆಯುವಂತ ಕೆಲಸ ಮಾಡ್ತಾ ಇಲ್ಲ. ಎಸ್ ಮೇಡಮ್, ಕೊನೆಯದಾಗಿ ನಿಮ್ಗೆ ಬಹುಮತವನ್ನ ಕೊಟ್ಟು ಗೆಲ್ಲಿಸಿದಂತ ದೇವದುರ್ಗದ ಮತದಾರರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಜವಾಗ್ಲೂ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೊಂದು ಅವಕಾಶ ಕೊಟ್ಟಿರಿ. ನೀವು ಮನೆಮಗಳ ಒಂದು ಸ್ಥಾನ ಕೊಟ್ಟಿರಿ. ಇವತ್ತು ನನಗೆ ಶಾಸಕರ ಸ್ಥಾನದಕ್ಕಿಂತ ಹೆಚ್ಚಾಗಿ ಮನೆಮಗಳ ಸ್ಥಾನ ಏನು ಕೊಟ್ಟಿರಿ, ಅದಕ್ಕೆ ನಾನು ಸದಾ ಚಿರಋಣಿಯಾಗಿ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಸೇವಕಳಾಗಿ ನಾನು ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀನಿ. ನನಗೆ ಕೊಟ್ಟಂಥ ಅವಕಾಶದಲ್ಲಿ ನನಗೇನು ಆಗ್ತದ ದೇವದುರ್ಗ ಕ್ಷೇತ್ರಕ್ಕೆ ಒಳ್ಳೇದು ಮಾಡೋದು ಎಲ್ಲ ಕೆಲವೊಂದು ಈಗ ನೋಡ್ರಿ ಸುಮಾರು 200 ಕೋಟಿ ಅನುದಾನವನ್ನು ನಾನು ಪ್ರತಿ ತಾಲೂಕಿಗೆ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ, ಶಾಲೆಗಳಿಗೆ ಎಲ್ಲ ಕೊಟ್ಟೀನಿ. ಅದೇ ಥರ ಮತ್ತು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಬೇಕು ಅಂತೇಳಿ ನಾನು ಸೆಷನ್ನಲ್ಲಿ ಮಾತಾಡಿದ್ದೆ, ಅದು ಕೂಡ ಮಂಜೂರು ಮಾಡಿಸಿನಿ. ಮತ್ತು ಒಂದು 4 ಸಮುದಾಯ ಆರೋಗ್ಯ ಕೇಂದ್ರಗಳ ಕೂಡ ಮಂಜೂರು ಮಾಡಿಸಿನಿ. ಮತ್ತು 1-2 ಸಮುದಾಯ ಆರೋಗ್ಯ ಕೇಂದ್ರಗಳಾಗಿ ಮೇಲ್ದರ್ಜೆಗೇರಿಸಂಥದ್ದು ಗಬ್ಬೂರಲ್ಲಿ ಕೂಡ ನಾನು ಪ್ರಯತ್ನ ಮಾಡಿ ಅಲ್ಲಿ ಕೂಡ ಸ್ಯಾಂಕ್ಷನ್ ಮಾಡಿಸಿನಿ. ಮತ್ತು ಇಲ್ಲಿ ಅತಿ ಹೆಚ್ಚು ಮುಸಲ್ಮಾನ ಜನಸಂಖ್ಯೆ ಇರೋದ್ರಿಂದ ಅವರಿಗೂ ಕೂಡ ಮೌಲಾನಾ ಆಜಾದ್ ಸ್ಕೂಲ್ಗಳು ಖಾಲಿ 5 ಲಕ್ಷ ಇದ್ದಂಥದ್ದು ಈಗ 5 ಕೋಟಿವರೆಗೆ ಏರಿಸಿ 4 ಮೌಲಾನಾ ಆಜಾದ್ ಸ್ಕೂಲ್ಗಳ ತರಂಥ ಒಂದು ಪ್ರಯತ್ನ ಮಾಡೀನಿ. ಅದಲ್ಲದೆ ಹಾಸ್ಟೆಲ್ಗಳು ಕೂಡ ನಾನು ಸೆಷನ್ನಲ್ಲಿ ಗಮನ ಸೆಳೆದು ಅದು ಕೂಡ ತಂದೀನಿ. ಮತ್ತು ರೈತರಿಗೆ ಕೆಲವು ಕರೆಂಟಿನ ಸಮಸ್ಯೆ ಇರೋದ್ರಿಂದ ಎಲ್ಲ ಒಂದು 4 ಸಬ್ಸ್ಟೇಷನ್ಗಳು 100 KVದು 110 KVದು ಮತ್ತು 200 KVದು ಇವು ಕೂಡ ಸ್ಯಾಂಕ್ಷನ್ ಮಾಡ್ಕೊಂಬಂದು ಈಗ ಟೆಂಡರ್ ಹಂತದಲ್ಲಿ ಅದಾವ. ಸುಮಾರು ಕೆಲಸಗಳನ್ನು ನಾನು ದೇವದುರ್ಗಕ್ಕಾಗಿ ನಾನು ಕೂಡ ನನ್ನ ಹೋರಾಟನ ಮಾಡಿ ಅಲ್ಲಿ ಒಂದು ಅತಿಥಿ ಶಿಕ್ಷಕರ ಬಗ್ಗೆ ರಾಜ್ಯದ ಎಲ್ಲರ ಗಮನ ಸೆಳೆದು ಇವತ್ತು ಅವರಿಗೂ ಕೂಡ ಒಳ್ಳೆ ಅನುಕೂಲಗಳನ್ನು 1-2 ಸಾವಿರ ರೂಪಾಯಿ ಹೆಚ್ಚಿಗೆ ಆಗಂಥದ್ದು ಕೂಡ ನಾನು ಮಾಡೀನಿ. ಮತ್ತು ಕ್ಷೇತ್ರದಲ್ಲಿ 1-2 ಸಾಕಷ್ಟು ಈಗೇನು ಫೈರ್ ಸ್ಟೇಷನ್ ಇರ್ಬೋದು, ಅದು ಕೂಡ ಇಲ್ಲಿ ಪೊಲೀಸ್ ಕಾಲೋನಿಯಲ್ಲಿ ನಾನು ಇರೋದ್ರಿಂದ ಆ ಪೊಲೀಸ್ ಮಕ್ಕಳನ್ನ ನೋಡೋದು ಭಾಳ ನಾನು ದಿನನಿತ್ಯ ಅಡ್ಡಾಡೋಂಥ ಸಂದರ್ಭದಲ್ಲಿ, ಯಾಕಂದ್ರೆ ಇಷ್ಟೇ ಚಿಕ್ಕ ಕ್ವಾರ್ಟರ್ಸ್ನಲ್ಲಿ ಅವ್ರು ವಾಸ ಮಾಡೋಂಥದ್ದು ನಾನು ನೋಡ್ತಾ ಇದ್ದೆ. ಹಂಗಾಗಿ G. ಪರಮೇಶ್ವರ್ ಸಾಹೇಬ್ರಿಗೆ ಹೋಗಿ ಭೇಟಿಯಾಗಿ ಅಲ್ಲಿ ಕೂಡ ಒಂದು ಅಪಾರ್ಟ್ಮೆಂಟ್ ಕೊಡಬೇಕು ಅವರಿಗೆ ಅಂತೇಳಿ ಅದನ್ನ ಮಾಡಿ ಈಗಾಗಲೇ ಕೆಲಸ ಒಂದು ಪ್ರಗತಿಯಲ್ಲಿ ಅದ. ಇದರಂಗ ಭಾಳಷ್ಟು ಕೆಲಸಗಳನ್ನ ನಾನು ಈಗ ಕೆಳಭಾಗದ ರೈತರಿಗೆ ನೀರು ಮುಟ್ತಿದ್ದಿಲ್ಲ, ಭಾಳ ಸಮಸ್ಯೆ ಆಗ್ತಿತ್ತು. ಸುಮಾರು 200 ಕೋಟಿವರೆಗೆ ನಾನು ಅನುದಾನವನ್ನು ಮಂಜೂರು ಮಾಡಿಸಿ ಇವತ್ತು ಗೇಟ್ ಅಳವಡಿಸಕತ್ತೀರಿ. ಯಾಕಂದ್ರೆ ಕೊನೆ ಭಾಗದ ರೈತರಿಗೆ ಕೂಡ ನೀರಿನ ಸಮಸ್ಯೆ ಆಗಬಾರ್ದು ಅನ್ನೋಂಥದ್ದು ವಿಚಾರ ಇಟ್ಕೊಂಡು ಮಾಡಿವಿ. ರಸ್ತೆಗಳು ತಂದ್ವಿ, ಸುಮಾರು ರಸ್ತೆಗಳು ಕೂಡ ನಾನು ಎಲ್ಲೆಲ್ಲಿ ರಸ್ತೆಗಳ ಸಮಸ್ಯೆ ಅದ ಹೇಳಿ ರಸ್ತೆಗಳು ಕೂಡ ಮಂಜೂರು ಮಾಡಿಸಿವಿ. ಅದರಂಗ ಕ್ಷೇತ್ರಕ್ಕೆ ಬರೋಂಥ ಅನುದಾನವನ್ನು ಪ್ರಾಮಾಣಿಕವಾಗಿ ನಾನು ದೇವದುರ್ಗದ ಒಂದು ಮತದಾರರ ದೇವರುಗಳಿಗೆ ನಾನು ಮುಟ್ಟಿಸೋಂಥದ್ದು ಪ್ರಯತ್ನ ಮಾಡ್ತಿದ್ದೆ. ಇನ್ನೊಂದು, ನಾನು ಮಹಿಳೆಯರಿಗೆ ಭೇಟಿಯಾಗ ಒಂದು ಕೊರಗೇನಂತಂದರೆ, ನಾನು ಎಲೆಕ್ಷನ್ ಪೂರ್ವದಲ್ಲಿ ಗ್ರಾಮೋತ್ಸವ ಮಾಡೋಂಥ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರು ಬಂದು ನನ್ನ ಭೇಟಿ ಆಗ್ತಿದ್ರು. ಆರತಿ ಎತ್ತಿ ಮಾತಾಡಿಸಿ ಅರಿಶಿಣ ಕುಂಕುಮ ಕೊಟ್ಟು ನಾನು ಉಡಿ ತುಂಬ್ತಿದ್ರು. ಆದರೆ ಈಗ ಗೆದ್ದ ಮೇಲೆ ನಾನು ಪ್ರತಿ ಒಂದು ಹಳ್ಳಿಗೆ ಪೂಜೆ ಮಾಡೋಂಥ ಹೋಗೋಂಥ ಸಂದರ್ಭದಲ್ಲಿ ಮಹಿಳೆಯರು ಯಾರು ನನಗೆ ಜಾಸ್ತಿ ಬಂದು ಅಲ್ಲಿ ಅಪ್ರೋಚ್ ಆಗಲ್ಲ. ಅಲ್ಲೆಲ್ಲ ನಾವು ಅಧಿಕಾರಿಗಳಿರ್ತಾರ, ಪೊಲೀಸ್ ಇರ್ತಾರ, ಲೀಡರ್ಸ್ ಇರ್ತಾರ ಅಂತೇಳಿ ಅವ್ರೇನ್ ಮಾಡ್ತಿರ್ತಾರ, ದೂರ ನಿಂತ್ಕೊಂಡು ನೋಡ್ತಿರ್ತಾರೆ. ಹಂಗಾಗಿ ಅವ್ರ ಸಮಸ್ಯೆಗಳನ್ನ ನನಗೆ ಜಲ್ದಿ ನಾನು ಅರ್ಥ ಮಾಡ್ಕೊಳಕ ತಲುಪಲ್ಲ. ಹಂಗಾಗಿ ನಾನೇನ್ ಮಾಡೀನಿ ಅಂತಂದ್ರೆ, ಬೆಳಿಗ್ಗೆ 8 ಗಂಟೆಯಿಂದ 11 ಗಂಟೆವರೆಗೆ ನಿಮ್ಮ ಮನೆ ಮಗಳು ನಿಮ್ಮ ಮನೆ ಬಾಗಿಲಿಗೆ ಅನ್ನೋಂಥದ್ದು ನಾನು ಒಂದು
ಇದಿಟ್ಕೊಂಡು ಅಭಿಯಾನ ಮಾಡ್ತಾ ಇದ್ದೀವಿ. ಅಭಿಯಾನ ಮಾಡಿ ಬೆಳಿಗ್ಗೆನೆ ಎಲ್ಲಾ ಅಧಿಕಾರಿಗಳ ಜೊತೆಯಲ್ಲಿ ಒಂದೊಂದು ಪಂಚಾಯತಿಗೆ ಹೋಗಿ ಅಲ್ಲೆಲ್ಲ ಮಹಿಳೆಯರನ್ನು ಸೇರಿಸಿ ಅವರ ಸಮಸ್ಯೆಗಳನ್ನು ಅವರೇ ನೇರವಾಗಿ ಕೇಳಂತ ಒಂದು ಕಾರ್ಯಕ್ರಮ ಕೂಡ ನಾನು ಇದು ಕ್ಷೇತ್ರದಲ್ಲಿ ಇದ್ದಂತ ಪ್ರತಿದಿನ ಆಗುತ್ತೆ. ನಾನು ಕ್ಷೇತ್ರದಲ್ಲಿದ್ದಾಗ ಬೆಳಿಗ್ಗೆ ನನಗೇನೀಗ 11 ಗಂಟೆ ತನ ಯಾವುದು ಅಧಿಕಾರಿಗಳಿಗೂ ಕೂಡ ಏನು ಕೆಲಸ ಇರೋದಿಲ್ಲ, ನನಗೂ ಕೂಡ ಏನಿರೋದಿಲ್ಲ. ಆ ಸಮಯನ ಉಳಿಸಿಕೊಳ್ಳೋ ಸಂಬಂಧ ಆ ಸಮಯದಲ್ಲಿ ಒಂದು 2 ಊರಿಗೆ ನಾನು ಹೋಗ್ಬೇಕನ್ನೋಂಥದ್ದು ನನ್ನ ಕಾರ್ಯಕ್ರಮ ಹಾಕಿದೆ. ಓಕೆ ಓಕೆ. ರಾಜ್ಯದಲ್ಲೇ ಮೊದಲ ಬಾರಿಗೆ ಒಬ್ರು ಶಾಸಕ ಈ ರೀತಿ ಮಾಡ್ತಾರೆ. ಇಲ್ಲಿ ನಮ್ಮಲ್ಲಿ ಶಿಕ್ಷಣಕ್ಕೆ ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟಿನಿ ನಾನು. ಹೌದು. ಹಂಗಾಗಿ ಇವತ್ತು ಶಿಕ್ಷಕರ ಕೊರತೆ ತುಂಬಾ ಇದೆ ಅಂತ ಜನ ಹೇಳ್ತಾರೆ. ಖಂಡಿತವಾಗ್ಲೂ ಶಿಕ್ಷಕರ ಕೊರತೆ ನಮಗ ಮೊದಲಿಂದನೂ ಅದು, ಇವಾಗ ಅಂತಲ್ಲ, ನಾನು ಗೆದ್ದ ಮೇಲೆಲ್ಲ ಮೊದಲಿಂದ ಕೂಡ ಶಿಕ್ಷಕರ ಕೊರತೆ ಇರೋದ್ರಿಂದ ಇಲ್ಲಿ ಉತ್ತಮ ಶಿಕ್ಷಕರುಗಳನ್ನ ಈಗೇನು ಅವರಿಗೆ ಅಧಿಕಾರಿಗಳಿಗೆ ಮೆರಿಟ್ ಮೇಲೆ ಅವ್ರನ್ನ ನೋಡಿ, ಯಾಕಂದ್ರೆ ಗುಣಮಟ್ಟ ಶಿಕ್ಷಣ ಕೊಡಕ್ಕ ಸದ್ಯ ನಮ್ಮ ಅತಿಥಿ ಶಿಕ್ಷಕರನ್ನ ತಗೊಳ್ಳೋಂಥದ್ದು ಮಾಡಿವಿ. ಒಳ್ಳೆ ರಿಸಲ್ಟ್ ಬಂದದ, ಅವರು ಕೂಡ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾರೆ. ಆದರೆ ನಮ್ಮಲ್ಲಿ ಕಟ್ಟಡಗಳೇ ಇರಲಿಲ್ಲ. ಇಲ್ಲಿ ಮಕ್ಕಳೆಲ್ಲ ವರ್ಕ್ ಕೊಡೋಂಥ ಕೂಡಿಸಿ ಓದಿಸೋಂಥ ಪರಿಸ್ಥಿತಿ ಇರ್ತಿತ್ತು ಕೆಲವೊಂದು ಹೈಸ್ಕೂಲು ಪ್ರಾಥಮಿಕ ಶಾಲೆಗಳೆಲ್ಲ. ಹಂಗಾಗಿ ನಾನು ಅಕ್ಷರ ಆವಿಷ್ಕಾರದಲ್ಲಿ ಸುಮಾರು 76 ಕೋಟಿ ದುಡ್ಡನ್ನು ಈಗ 2 ವರ್ಷದಲ್ಲೇ ಮೀಸಲಿಟ್ಟು ಅಲ್ಲಿ ಕೂಡ ಆ ಕೆಲಸ, ಈಗ ಭೂಮಿ ಪೂಜೆಗೆ ಸಾಕಷ್ಟು ಮಹಿಳೆಯರನ್ನ ಕರ್ಕೊಂಡೆ ಮತ್ತೆ ಮಕ್ಕಳು ಕರ್ಕೊಂಡು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಮಕ್ಕಳು ಕರ್ಕೊಂಡು ಕೂಡ ನಾನು ಆ ಭೂಮಿ ಪೂಜೆ ನೆರವೇರಿಸೋಂಥದ್ದು ಈಗಾಗಲೇ ನಡೆದದ. ಮತ್ತು ಅದಲ್ದೇ ಸಾಕಷ್ಟು ಇವೇನು ಹಾಸ್ಟೆಲ್ಗಳು, ನಾನು ಹಾಸ್ಟೆಲ್ಗಳಿಗೆ ಭೇಟಿ ಕೊಡ್ತಿದ್ದೆ. ಅಲ್ಲಿ ನೋಡಬಾರ್ದಂಥದ್ದು ನೋಡ್ತಿದ್ದೆ. ಯಾಕಂದ್ರೆ ಅವ್ರಿಗೆ ಒಂದು ಒಳ್ಳೆ ಬೆಡ್ ಇರ್ತಿದ್ದಿಲ್ಲ, ಒಂದು ಏನಿರ್ತಿದ್ದಿಲ್ಲ, ಒಂದು ಕಟ್ಟಡ ಇಲ್ಲ, ಬಾಡಿಗೆದಾಗ ಇದು ಮಾಡ್ತಿದ್ರು. ಹಂಗಾಗಿ ಒಂದು 5 ಹಾಸ್ಟೆಲ್ಗಳು ಉದ್ಘಾಟನೆ ಮಾಡಿ ಅವರಿಗೆ ಲೋಕಾರ್ಪಣೆ ಮಾಡಿವಿ. ಅದಲ್ದೇ ಅವರಿಗೆಲ್ಲ ಬೆಡ್ಡಿನ ವ್ಯವಸ್ಥೆ, ಬೆಡ್ಡು, ಚೇರು, ಮತ್ತು ಅವರಿಗೆಲ್ಲ ಬೆಂಚು, ಇದೆಲ್ಲ ಟೇಬಲ್ಸ್ ಎಲ್ಲನೂ ಅವರಿಗೆ ಈ ಸಲ ನಾನು ಕಲ್ಯಾಣ ಕರ್ನಾಟಕ ಅನುದಾನದಲ್ಲಿ ಪ್ರತಿಯೊಂದು ಹಾಸ್ಟೆಲಿಗೆ ಕೂಡ ನಾನು ಒದಗಿಸ್ತೀನಿ ಸರ್. ಇದು ಕೂಡ ಬಹಳ ನನಗೆ ಶಿಕ್ಷಣಕ್ಕೆ ಆದ್ಯತೆ ಮತ್ತೆ ರೈತರಿಗೆ ಆದ್ಯತೆ ಕೊಟ್ಟಿವಿ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ 2 ವರ್ಷದಲ್ಲಿ ನನಗೆ ಕೊಟ್ಟಂತ ಒಂದು ಅವಕಾಶದಲ್ಲಿ ಇಡೀ ನನ್ನ ಕ್ಷೇತ್ರದ ಎಲ್ಲರೂ ಮುಖಂಡರು ಹಿಡ್ಕೊಂಡು ಜನರನ್ನ ಒಂದು ತೃಪ್ತಿಯಿಂದ ನಾವು ಅವ್ರು ಸೇರ್ಕೊಂಡು ಒಂದು ಕೆಲಸ ಮಾಡೋಂಥದ್ದು ಇವತ್ತಿಗೂ ನನಗೆ ಯಾವುದೂ ತೊಂದರೆ ಇಲ್ಲ. ನನ್ನ ಪಾಡಿಗೆ ನಾನು ಮಾಡ್ತಾ ಇದ್ದೀನಿ. ನನಗೆ ಅನುದಾನ ಇಲ್ಲ ಅನ್ನೋದು ತೊಂದರೆ ಬಿಟ್ಟರೆ ನಂದೇನಿದ್ರು ನಾನು ಇವತ್ತು ಸತ್ಯಕ್ಕಾಗಿ ನಾನು ದೇವದುರ್ಗದಲ್ಲಿ ಕೆಲಸ ಮಾಡಕತ್ತೀನಿ ಅಂತ ಹೇಳ್ತೀನಿ. ಮೊನ್ನೆ ಪ್ರತಿ ಸಲ ನೀರಿಗಾಗಿ ನಾವು ಇಲ್ಲಿ ಹೋರಾಟಗಳನ್ನು ನಡೀತೇವೆ. ಈಗ ಮಾರ್ಚ್ ಎಂಡಿನವರೆಗೆ ನಮ್ಮಲ್ಲಿ ಏಪ್ರಿಲ್ವರೆಗೆ ನೀರು ಬೇಕು. ಪ್ರತಿ ಸಲ ಕೂಡ ಮಾರ್ಚ್ ಎಂಡಿಗೆ ನೀರು ತೆಗೆದು ಬಿಡ್ತಾರೆ. ಹಂಗಾಗಿ ಆ ನೀರಿನ ಒಂದು ಅವಶ್ಯಕತೆ ಇದ್ದಾಗ ಸನ್ಮಾನ್ಯ ಕುಮಾರಣ್ಣವ್ರ ಮುಖ್ಯಮಂತ್ರಿ ಇದ್ದಾಗ ಕೂಡ ನಮ್ಗೆ ನೀರಿಗಾಗಿ ಹೋರಾಟ ಮಾಡ್ತಿದ್ವಿ. ಅವರು ನೀರು ಒಂದಿನದಲ್ಲೇ ನೀರುಗಳು ಬಿಡಿಸಿ ಕೊಟ್ಟಿದ್ರು. ಈಗ ಕೂಡ ಮೊನ್ನೆ ಈ ಸರ್ಕಾರ ಬಂದ ಸಂದರ್ಭದಲ್ಲಿ ನೀರೇ ಇಲ್ಲ ಡ್ಯಾಮ್ನಲ್ಲಿ ಅಂತ ಹೇಳಿದ್ರು. ಹಂಗಾಗಿ ನಾವು ಕೂಡ ಪಕ್ಷಾತೀತವಾಗಿ ಎಲ್ಲ ರೈತರನ್ನ ತಗೊಂಡು ಹೋರಾಟಕ್ಕೆ ಇಲ್ಲಿಂದ ರಾಯಚೂರುವರೆಗೆ ಪಾದಯಾತ್ರೆ ನಾವು ಹಮ್ಮಿಕೊಳ್ಳೋ ಸಂದರ್ಭದಲ್ಲಿ ಅವ್ರು ಕೂಡ ಈಗ ಒಂದು 2 ದಿನದಲ್ಲೇ ನಾವು ನೀರು ತರಿಸಿ ನಮ್ಮ ರೈತರಿಗೆ ಕೊಡೋಂಥ ಉದಾಹರಣೆಗಳು ಕೂಡ ಅದಾವೆ. ಹಂಗಾಗಿ ನನ್ನ ಕೈಲಾದ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೆ. ಆದರೆ ನಾನು ಮಾತು ಕೊಟ್ಟಿದ್ದೆ ಚುನಾವಣೆ ಸಂದರ್ಭದಲ್ಲಿ, ಏನಪ್ಪ ಅಂದರೆ ನಾನು ಯಾವತ್ತೂ ನಿಮ್ಮನ್ನು ಮರೆಯೋದಿಲ್ಲ, ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆಯಲ್ಲಿರ್ತೀನಿ. ಬೆಳಗ್ಗೆ ನೀವು 6 ಗಂಟೆಗೆ ನೀವು ಬಂದು ನನ್ನ ಮನೆ ಬಾಗಿಲು ಓಪನ್ ಇರ್ತದೆ, ರಾತ್ರಿ 10 ಗಂಟೆ ಆದ್ರೂ ನೀವು ಬಂದು ನನ್ನ ಮಾತಾಡಿಸ್ಬೋದು ಅಂತೇಳಿ ಎಲ್ಲರಿಗೂ ಕೂಡ ನಾನು ಮಾತು ಕೊಟ್ಟಿದ್ದೆ. ಅದೇ ಥರ ನಾನು ಇವತ್ತಿನವರೆಗೂ ನನ್ನ ಕೊಟ್ಟ ಮಾತನ್ನು ಉಳಿಸ್ಕೊಂಡು ನನ್ನ ದೇವದುರ್ಗದ ಎಲ್ಲ ಜನರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸ ಹೊಂದಿರ್ತೀನಿ. ನಿಮ್ಮ ಮನೆಮಗಳು ಯಾವತ್ತೂ ನಿಮ್ಮ ಮನೆಮಗಳಾಗಿರ್ತೀನಿ ಹೊರತಾಗಿ ಬೇರೆ ಯಾವುದೇ ಒಂದು ಬದಲಾವಣೆ ಆಗೋದಿಲ್ಲ ಅಂತ ಹೇಳ್ತಾ ನನ್ನ ದೇವದುರ್ಗ ಜನತೆಗೆ ನಾನು ಕೃತಜ್ಞತೆ ಹೇಳ್ತೇನೆ. ಎಸ್ ವೀಕ್ಷಕರೇ, ಮೊದಲನೇದಾಗಿ ನೇರ ನುಡಿ, ಎರಡನೇದಾಗಿ ಸರಳ ನಡೆ. ಈ ಕ್ಷೇತ್ರದ ಜನ ನಾವು ಬೆಂಗಳೂರು ಕೂತ್ಕೊಂಡ್ರೆ ನೋಡ್ತಾ ಇರ್ತೀವಿ. ಒಂದಷ್ಟು ಜನ ಪ್ರೀತಿಯಿಂದ ದುರ್ಗಿ ಅಂತಾರೆ, ಒಂದಷ್ಟು ಜನ ಲಕ್ಷ್ಮಿ ಅಂತಾರೆ, ಒಂದಷ್ಟು ಜನ ಮನೆ ಮಗಳು ಅಂತಾರೆ. ಬಟ್ ನಾನು ಹೇಳ್ತೀನಿ, ಇವರು ಅನ್ನದಾತೆ ಕೂಡ ಹೌದು. ಯಾಕಂದ್ರೆ ಕನಿಷ್ಠ 300 ಜನ ಪ್ರತಿನಿತ್ಯ ಇಲ್ಲಿ ಬಂದು ಊಟ ಮಾಡಿ ಹೋಗ್ತಾರೆ. ಯಾವುದಾದ್ರು ಹಳ್ಳಿಗಳಿಂದ ಸಮಸ್ಯೆಗಳು ಹೇಳ್ಕೊಳಕ್ ಬಂದಿರ್ತಾರೆ. ಅವ್ರು ಬಂದವರು ಹಸ್ಕೊಂಡು ಹೋಗ್ಬಾರ್ದು ಅನ್ನೋದು ಇವ್ರ ಉದ್ದೇಶ. ಈ ಒಂದು ಕೆಲಸ ಸಾಕಷ್ಟು ಜನ ಶಾಸಕರಿಗೆ ಮಾದರಿ ಆಗಬೇಕು. ಕ್ಷೇತ್ರದಲ್ಲಿ ಗೆದ್ದು ಬಿಡ್ತಾರೆ, ಎಲ್ಲ ಬೆಂಗಳೂರಿಗೋ ಮತ್ತೆಲ್ಲ ಸಿಂಗಾಪುರ ಮಲೇಷಿಯಾಗೆ ಹೋಗಿ ಬಿಸ್ನೆಸ್ ಮಾಡ್ಕೊಂಡು ಕೂತು ಬಿಡ್ತಾರೆ. ಶಾಸಕ ಸ್ಥಾನ ಅನ್ನೋದು ಅಧಿಕಾರ ಅಲ್ಲ, ಅದೊಂದು ಸೇವೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಕರೆಮನಾಯಕ್ ಅವರು ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಆ ಜನ ಪ್ರೀತಿಯನ್ನ ಕೊಟ್ಟು ಅವ್ರನ್ನ ಗೆಲ್ಸಿದ್ದು. ನೀವು ಕೂಡ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಕಾಮೆಂಟ್ ಮಾಡಿ, ನಿಮ್ಗೆ ಏನೇನು ಸಮಸ್ಯೆಗಳಿದೆ ಅದು ಖಂಡಿತವಾಗ್ಲೂ ಅವ್ರ ಗಮನಕ್ಕೆ ಬರುತ್ತೆ. ಅದನ್ನ ಅವ್ರು ಪ್ರತಿಕ್ರಿಯಿಸ್ತಾರೆ ಅಂತ ನಾನು ಕೂಡ ನಂಬಿದ್ದೀನಿ. ಇದೇ ಹೊತ್ತಿನ ವಿಶೇಷ. ಧನ್ಯವಾದಗಳು ಮೇಡಮ್, ತುಂಬಾ 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 ಥ್ಯಾಂಕ್ ಯು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.